Hello, my dear students. Welcome back to Simplified Mind Biology classes. Today, now discuss the topic bandu most requested, one of the top 5 must-read topics. Idr ಬಗ್ಗೆ ನಾನು ಹೇಳಿದ್ದೆ 70 out of 70 ಸ್ಕೋರ್ ಮಾಡಬೇಕಾದ್ರೆ ಯಾವುದೆಲ್ಲ ಟಾಪಿಕ್ ಕವರ್ ಮಾಡಬೇಕಂತ. ಇಟ್ಸ್ ನನ್ ಅದರ್ ದ್ಯಾನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಇವತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆನಾ? ಸೊ ಇಟ್ಸ್ ವೆರಿ ಸಿಂಪಲ್ ಟಾಪಿಕ್. ನೋಡೋದಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿ ಕಾಣಿಸಬಹುದು. ಕೆಲವರು ಹೇಳ್ತಾ ಇದ್ರಿ ಇದು ಕಾಂಪ್ಲಿಕೇಟೆಡ್ ಟಾಪಿಕ್ಕು, ಕಷ್ಟ ಇದೆ ಮಾಡಿ ಅಂತ. ಹಾಗೇನೂ ಇಲ್ಲ ಮಕ್ಕಳೇ. ದೋಸ್ ಹೂ ಆರ್ ನೀಟ್ ಆಸ್ಪಿರೆಂಟ್ಸ್ ಅವ್ರಿಗೆ ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಲ್ಸೋ, ಸಿನ್ಸ್ ಇಟ್ ಹ್ಯಾಸ್ ಎ ಲಾಟ್ ಆಫ್ ಪ್ಯಾಥಾಲಜಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನೇಷನ್ ಇರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಏನಿದೆ ಅಂತ ನೋಡೋಣ. ಸೊ ಹೆಲ್ತ್ ಅಂತ ತುಂಬ ಜನ ಕೇಳ್ತೀರಾ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಎಷ್ಟೊಂದು ಜನಕ್ಕೆ ಕೋವಿಡ್ ಬಂದಾಗಿಂದ ತುಂಬ ಜನಕ್ಕೆ ಹೆಲ್ತ್ ಬಗ್ಗೆ ಕನ್ಸರ್ನು ಮತ್ತು ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ತುಂಬ ಜನಕ್ಕೆ. ಸೊ ಹೆಲ್ತ್ ಅಂದರೆ ಏನು ಅಂದರೆ ಇಟ್ಸ್ ಜಸ್ಟ್ ನಾಟ್ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಆ್ಯಕ್ಚುಲಿ ಇಟ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್. ಅಂದರೆ ಫಿಸಿಕಲ್ ಆಗಿನೂ, ಮೆಂಟಲ್ ಆಗಿನೂ, ಸೋಷಿಯಲ್ ಆಗಿನೂ ಚೆನ್ನಾಗಿರೋಂತಹ ಒಂದು ಸ್ಟೇಟನ್ನು ಹೆಲ್ತ್ ಅಂತ ಹೇಳ್ತೀವಿ. ಡೆಫಿನಿಷನ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಇದು, ಬಟ್ ಜಸ್ಟ್ ಫಾರ್ ನೋಯಿಂಗ್ ಸೇಕ್, ಅಂಡರ್ಸ್ಟ್ಯಾಂಡಿಂಗ್ ಸೇಕ್, ನೋ ದಿಸ್. ದೆನ್ ಹೆಲ್ತ್ ಯಾವ ಥರ ಅಫೆಕ್ಟ್ ಆಗುತ್ತೆ, ಯಾವ್ಯಾವೆಲ್ಲ ಮೀನ್ಸಲ್ಲಿ ಹೆಲ್ತ್ ಅಫೆಕ್ಟ್ ಆಗುತ್ತೆ ಅನ್ನೋದಾದರೆ, ದೆರ್ ಆರ್ ಓನ್ಲಿ 3 ಮೇಜರ್ ರೀಸನ್ಸ್, 3 ಮೇನ್ ಕಾಸಸ್ ಹೆಲ್ತ್ ಅಫೆಕ್ಟ್ ಆಗೋದಕ್ಕೆ. ಅದರಲ್ಲಿ ಒಂದು ಜೆನೆಟಿಕ್ ಡಿಸಾರ್ಡರ್ಸು, ಇನ್ನೊಂದು ಇನ್ಫೆಕ್ಷನ್ಸು, ಮತ್ತು ಥರ್ಡ್ ಬಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸು. ಸೊ ಈ ಲೈಫ್ ಸ್ಟೈಲಿಂದ ಆಗಿರಬಹುದು, ಅಥವಾ ಜೆನೆಟಿಕ್ಸಿಂದ ಆಗಿರಬಹುದು, ಅಥವಾ ಇನ್ನೊಂದು ಇನ್ಫೆಕ್ಷನ್ಸಿಂದ ಆಗಿರಬಹುದು. ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಕೆಲವು ಜೀನ್ಸಲ್ಲಿ ಕೆಲವು ಪ್ರಾಬ್ಲಮ್ಗಳಿದ್ದಾಗ, ಅಥವಾ ಜೆನೆಟಿಕ್ ಲೆವೆಲಲ್ಲಿ, ಜೀನ್ ಲೆವೆಲಲ್ಲಿ ಏನಾದರೂ ಇಶ್ಯೂಸ್ ಆದಾಗ, ಸರಿ ಇಲ್ದಿರಬೇಕಾದ್ರೆ ಅವಾಗ ಬರೋಂಥ ಇನ್ಫೆಕ್ಷನ್ಸ್ಗೆ, ಅವಾಗ ಬರೋಂಥ ಡಿಸಾರ್ಡರ್ಸ್ಗೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಇಸ್ ಇನ್ಫೆಕ್ಷನ್ಸ್ ನಾವಾಗ ಓದ್ತೀವಿ ಡೀಟೇಲ್ ಆಗಿ ತುಂಬ ಇನ್ಫೆಕ್ಷನ್ಸ್ಗೆ. ಇನ್ಫೆಕ್ಷನ್ ಅಂದರೆ ಎನಿ ಫಾರಿನ್ organism, if it enters or breaches the barrier of your system, ನಿಮ್ಮ ಬ್ಲಡ್ ಇರಬಹುದು ಅಥವಾ ಬಾಡಿ ಟಿಶ್ಯೂಗಿರಬಹುದು, ಯಾವುದಾದ್ರೂ ಒಂದು ಫಾರಿನ್ ಆರ್ಗ್ಯಾನಿಸಮ್ ವಿಚ್ ಇಸ್ ಕಾಲ್ಡ್ ಅಸ್ ಪ್ಯಾಥೋಜನ್, ಅದು ಒಳಗಡೆ ಬಂದಾಗ ಬಾಡಿಗೆ ಅದನ್ನು ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಈಸ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ, ವಿಚ್ ವಿ ನೆಗ್ಲೆಕ್ಟ್ ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಡೇ ತುಂಬ ನಾವು ನೆಗ್ಲೆಕ್ಟ್ ಮಾಡುವಂಥದ್ದು. ಡಯಾಬಿಟಿಸ್ ಮೆಲಿಟಸ್ ಇರಬಹುದು, ಅಥವಾ ಬ್ಲಡ್ ಪ್ರೆಷರ್ ಇಸ್ ನಾಟ್ ಸೊ ಇದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹಾರ್ಟ್ ಡಿಸೀಸಸ್ ಏನು ಹೇಳ್ತೀವಿ, ಇದೆಲ್ಲ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅಂದರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಸರಿಯಾಗಿ ನಡೆಸ್ದಿರುವಾಗ, ಈಗ ಒಂದು ಶುಗರ್ ಇಂಟೇಕ್ ಇರಬಹುದು, ಅಥವಾ ಜಂಕ್ ಫುಡ್ನ ಜಾಸ್ತಿ ತಿನ್ನೋಂಥದ್ದು ಇರಬಹುದು, ಎಕ್ಸಸೈಸಸ್ ಇರಬಹುದು, ಇದೆಲ್ಲ ಮಾಡದೆ ಮೇಂಟೈನ್ ಮಾಡದೇ ಇದ್ರೆ ನಿಮ್ಮ ಲೈಫ್ ಸ್ಟೈಲನ್ನು ಪ್ರಾಪರ್ ಆಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬರುತ್ತೆ, ಮತ್ತು ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇಲ್ಲಿ ಬರೋಂಥ ಕ್ಯಾಟಗರಿಯಲ್ಲಿ ಬರೋಂಥದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಕಮಿಂಗ್ ಟು ಡಿಸೀಸಸಲ್ಲಿ ಬೇಸಿಕಲಿ 2 ಟೈಪ್ಸ್ ಇದೆ. ಒಂದು ಇನ್ಫೆಕ್ಷಿಯಸ್ ಡಿಸೀಸಸ್, ಇನ್ನೊಂದು ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ. ಇನ್ಫೆಕ್ಷಿಯಸ್ ಡಿಸೀಸಸ್ ವಿಲ್ ಸ್ಟಡಿ ಇನ್ ಡೀಟೇಲ್. ನೆಕ್ಸ್ಟ್ ಓದೋದೆಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್ಸೇ. ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಅದು ಒಬ್ರನ್ನ ಈಸಿಯಾಗಿ ಇನ್ಫೆಕ್ಟ್ ಆಗಲ್ಲ. ಈವನ್ ದೋ ಕೋವಿಡ್ ಇಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ವಾ. ನಾವು ಕೋವಿಡ್ ಇರೋಂಥ ಒಬ್ಬ ಪೇಷಂಟ್ ಜೊತೆಗೆ ಹೋದಾಗ ಆ ಡ್ರಾಪ್ಲೆಟ್ಸನ್ನ ಇನ್ಹೇಲ್ ಮಾಡಿದಾಗ ಅವ್ನು ಆ ಡ್ರಾಪ್ಲೆಟ್ಸ್ ಎಲ್ಲಾದರೂ ವಿಲ್ ಸಿ ದ ಮೋಡ್ ಆಫ್ ಇನ್ಫೆಕ್ಷನ್ಸ್ ಹೇಗಾಗುತ್ತೆ ಅಂತ ಮುಂದೆ. ಸೊ ಅದೆಲ್ಲ ಇನ್ಫೆಕ್ಷಿಯಸ್ ಡಿಸೀಸ್ ಆಗುತ್ತೆ. ಇನ್ನು ಕೆಲವು ನಾನ್ ಇನ್ಫೆಕ್ಷಿಯಸ್ ಡಿಸೀಸ್, ಅದು ಒಬ್ರಿಗೆ ಸ್ಪ್ರೆಡ್ ಆಗಲ್ಲ ಈಸಿಯಾಗಿ, ಅದಕ್ಕೆ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇವಾಗ ಇನ್ಫೆಕ್ಷಿಯಸ್ ಡಿಸೀಸಸಲ್ಲಿ ತುಂಬಾ ಕಾಮನ್ ಹ್ಯೂಮನ್ ಡಿಸೀಸಸ್ ಫಸ್ಟ್ ಓದೋಣ. ಕಾಮನ್ ಹ್ಯೂಮನ್ ಡಿಸೀಸಸ್ ಯಾವ್ಯಾವುದಿದೆ ಅಂತ. ಇಲ್ಲಿ ಮೆಜಾರಿಟಿ ಇರೋದೆಲ್ಲ ಇನ್ಫೆಕ್ಷಿಯಸ್ಸೇ, ಒಂದೆರಡು ನಾನ್ ಇನ್ಫೆಕ್ಷಿಯಸ್ಸು ಇದೆ, ಅದು ಹೇಳ್ತೀನಿ. ಇಲ್ಲಿ ಕಾಮನ್ ಹ್ಯೂಮನ್ ಡಿಸೀಸಸ್ಗೂ ಮುಂಚೆ ಪ್ಯಾಥೋಜನ್ ಅಂತ ಒಂದು ವರ್ಡ್ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಯಾಥೋಲಜಿ ಅಂತ ಕೇಳಿರ್ತೀರಾ, ಪ್ಯಾಥೋಲಜಿ ಲ್ಯಾಬ್ಸ್ ಅಂತ ಕೇಳಿರ್ತೀರಾ. ಪ್ಯಾಥೋಜನ್ಸ್ ಅಂದರೆ ಏನು ಅಂದರೆ ಎನಿ ಆರ್ಗ್ಯಾನಿಸಮ್ ವಿಚ್ ಕಾಸಸ್ ಡಿಸೀಸ್ is called as pathogen. ಓಕೆನಾ? ಸೊ ಪ್ಯಾಥೋಜನ್ ಅಂದರೆ ಯಾವ್ಯಾವೆಲ್ಲ ಆರ್ಗ್ಯಾನಿಸಮ್ ಪ್ಯಾಥೋಜನ್ ಆಗೋ ಚಾನ್ಸಸ್ ಇದೆ ಅಂದರೆ, ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು, ಫಂಗೈ ಇರಬಹುದು, ಕೆಲವು ಹೆಲ್ಮೆಂಟ್ಸ್ ಇರಬಹುದು, ಪ್ರೋಟೋಸೋವನ್ಸ್ ಇರಬಹುದು. ಈ ಎಲ್ಲ ಲೋಯರ್ ಲೆವೆಲ್ ಆರ್ಗ್ಯಾನಿಸಮ್ಸು ನಮ್ಮ ಬಾಡಿಯಲ್ಲಿ ಇದ್ಕೊಂಡು, ನಮ್ಮ ನ್ಯೂಟ್ರಿಷನ್ನ ಯೂಸ್ ಮಾಡಿಕೊಂಡು, ನಮ್ಮ ಇಮ್ಯೂನ್ ಸಿಸ್ಟಮನ್ನು ಪ್ರಾಪರ್ ಆಗಿ ವರ್ಕ್ ಆಗದೇ ಇರೋ ಥರ ಮಾಡಿ ನಮಗೆ ಕೆಲವು ಸಿಂಪ್ಟಮ್ಸನ್ನು ತರಿಸುತ್ತೆ. ಈ ಎಲ್ಲ ಆರ್ಗ್ಯಾನಿಸಮ್ಸನ್ನು ಪ್ಯಾಥೋಜನ್ಸ್ ಅಂತ ಕರೀತಾರೆ.
ಸೊ ಪ್ಯಾಥೋಜನ್ಸ್ ಆರ್ ಡೇಂಜರಸ್ ಅಂತ ಅದಕ್ಕೆ ಹೇಳ್ತೀವಿ. ಸೊ ಬ್ಯಾಕ್ಟೀರಿಯಾ ವೈರಸ್ ಬಗ್ಗೆ ಎಲ್ಲ ಓದಿರ್ತೀರಾ, ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ಇಟ್. ವೈರಸ್ ವೆರಿ ಇಂಪಾರ್ಟೆಂಟ್, ನೀವು ಓದಿರ್ತೀರಾ. ದೆನ್ ಬ್ಯಾಕ್ಟೀರಿಯಲ್ ಡಿಸೀಸಸ್ಗೆ ಎಕ್ಸಾಂಪಲ್ ಬಂದು ಟೈಫಾಯ್ಡ್ ಫಸ್ಟ್ ಎಕ್ಸಾಂಪಲ್. ಕೆಲವು ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ NCERT ಬುಕ್ಸಲ್ಲಿ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು. ನಿನ್ನೆ ನಾವು ಟಾಪರ್ಸ್ ಆನ್ಸರ್ ಶೀಟ್ ಡಿಸ್ಕಸ್ ಮಾಡಿದಾಗೂ ನೀವು ಕೆಲವು ನೋಡಿದ್ರಿ ಯಾವ್ಯಾವ ಥರ ಕ್ವೆಶನ್ಸ್ ಬಂದಿತ್ತು ಅಂತ. ಆ್ಯಂಡ್ MCQs ಡಿಸ್ಕಸ್ ಮಾಡಬೇಕಾದ್ರೂ ನಾನು ಹೇಳ್ತೀನಿ, ಫಿಲ್ ಇನ್ ದಿ ಬ್ಲಾಂಕ್ಸ್ MCQಸನ್ನು ಡಿಸ್ಟ್ರಿಕ್ಟ್ ವೈಸ್ ಪೇಪರು ರೆಡಿ ಆಗ್ತಿದೆ, ಅದನ್ನು ಮಾಡೋಣ. ಈ ಟಾಪಿಕ್ಸ್ ಎಲ್ಲನೂ 2 ಮಾರ್ಕ್ಸ್ಗೆ ಇರಬಹುದು, ಕೆಲವು 3 ಮಾರ್ಕ್ಸ್ಗೂ ಕೇಳುವಂಥ ಚಾನ್ಸಸ್ ಇದೆ. ನಿನ್ನೆ ಒಂದು ಐಡಿಯಾ ಬಂದಿರುತ್ತೆ ಬ್ರೀಫ್ ಆಗಿ. ಸೊ ಟೈಫಾಯ್ಡ್ ಫಸ್ಟ್. ಸೊ ಇದನ್ನ ಕೇಳಿದಾಗ 3 ಮಾರ್ಕ್ಸ್ ಇರಬಹುದು ಅಥವಾ 2 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಕೇಳಿದಾಗ ಇದೇ ಪ್ಯಾಟರ್ನ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇಟ್ಸ್ ಇನ್ ಪಾಯಿಂಟ್ ವೈಸ್. ಫಸ್ಟ್ ಈಸಿ ಟು ಇವ್ಯಾಲ್ಯೂಯೇಟ್. ಸೆಕೆಂಡ್ ಥಿಂಗ್ ಈಸ್ ಕಾಸಿಟಿವ್ ಆರ್ಗ್ಯಾನಿಸಮ್ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿದೆ. ಸೊ ಹೀಗೆ ಬರೆಯೋದಕ್ಕೆ ಟ್ರೈ ಮಾಡಿ. ಕಾಸಿಟಿವ್ ಆರ್ಗ್ಯಾನಿಸಮ್ ಬಂದು ಸ್ಯಾಲ್ಮೊನೆಲ್ಲಾ ಟೈಫಿ ಅಂತ. ಇಟ್ಸ್ ಅ ಸೈಂಟಿಫಿಕ್ ನೇಮ್, ಬೈನಾಮಿಯಲ್ ನೇಮ್. ಕೆಲವ್ರಿಗೆ ನಿನ್ನೆ ಕನ್ಫ್ಯೂಷನ್ಸ್ ಇತ್ತು. ಸೈಂಟಿಫಿಕ್ ನೇಮ್ ಅಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಜೆನೆರಿಕ್ ನೇಮ್ ಆ್ಯಂಡ್ ಸ್ಪೀಷೀಸ್ ನೇಮ್. ಸೊ ಇಟ್ ವಿಲ್ ಬಿ ಇಂಡಿವಿಜುವಲಿ ಅಂಡರ್ಲೈನ್. ಸೊ ಇದನ್ನ ತಿಳ್ಕೊಳ್ಳಿ ಯಾಕೆ ಅದು ಸೈಂಟಿಫಿಕ್ ನೇಮ್, ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು ಅಂತ. ದೆನ್ ಮೋಡ್ ಆಫ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಹೇಗೆ ನಮ್ಮ ಬಾಡಿಗೆ ಅದು ಎಂಟರ್ ಆಗುತ್ತೆ ಅಂತ. ಫುಡ್ ಮತ್ತು ಕಂಟಾಮಿನೇಟೆಡ್ ವಾಟರಿಂದ ಇದು ಎಂಟರ್ ಆಗುತ್ತೆ. ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ ಇದು ಇಟ್ಕೊಂಡು ಸ್ಮಾಲ್ ಇಂಟೆಸ್ಟೈನಿಗೆ ಹೋಗಿ ಅಲ್ಲಿಂದ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಸೊ ದೀಸ್ ಬ್ಯಾಕ್ಟೀರಿಯಾ ಇಟ್ ವಿಲ್ ಪ್ರೊಡ್ಯೂಸ್ ಅ ಕೈಂಡ್ ಆಫ್ ಎಂಡೋಟಾಕ್ಸಿನ್ಸ್. ಎಂಡೋಟಾಕ್ಸಿನ್ಸ್ ಅಂದರೆ ಅದು ಬಾಡಿಯಲ್ಲಿ ಏನಾಗುತ್ತೆ, ಟಾಕ್ಸಿನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಇರಬಹುದು, ಬ್ಲಡ್ಡಲ್ಲಿ ಇರಬಹುದು. ಆ ಟಾಕ್ಸಿನ್ಸು ದೇ ಆರ್ ಜಸ್ಟ್ ಲೈಕ್ ಬಾಡಿಯಲ್ಲಿ ನಾರ್ಮಲ್ ಮೆಟಬಾಲಿಸಮ್ ಇರಬಹುದು, ನಾರ್ಮಲ್ ಬಯೋಕೆಮಿಕಲ್ ಪ್ರಾಸೆಸ್ ಇರಬಹುದು, ಅದನ್ನು ಇನ್ಹಿಬಿಟ್ ಮಾಡುತ್ತೆ. ಸೊ ಹಾಗೆ ಈ ಟೈಫಾಯ್ಡು ನಮ್ಮ ಸಿಸ್ಟಮಲ್ಲಿ ಬೇರೆ ಬೇರೆ ಸಿಮ್ಟಮ್ಸನ್ನು ಕಾಸ್ ಮಾಡಿ ನಮಗೆ ತೊಂದರೆ ಕೊಡುತ್ತೆ. ಸೊ ಸಿಮ್ಟಮ್ಸ್ ಬಂದು ನಿಮ್ಗೆ ಗೊತ್ತಿದೆ, ಹೈ ಫೀವರ್ ಇರಬಹುದು, ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್, ಹೆಡೇಕ್, ಲಾಸ್ ಆಫ್ ಅಪೆಟೈಟ್. ಲಾಸ್ ಆಫ್ ಅಪೆಟೈಟ್ ಅಂದರೆ ಹಸಿವೆ ಆಗಲ್ಲ ನಿಮಗೆ. ಸೊ ಬೇಸಿಕಲಿ ಬಾಡಿಯಲ್ಲಿ ಯಾವುದೆಲ್ಲ ನಾರ್ಮಲ್ ಮೆಟಬಾಲಿಸಮ್ ಇದೆ ಅದೆಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ. ಇಂಟೆಸ್ಟೈನಲ್ ಪರ್ಫೋರೇಷನ್ ಅಂಡ್ ಡೆತ್. ನಾನು ಹೇಳಿದೆ ಎಂಟೆರೋಟಾಕ್ಸಿನ್ಸ್ ಅಂತ ಹೇಳ್ತಾರೆ. ಎಂಟೆರೋಟಾಕ್ಸಿನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದು ಸ್ಯಾಲ್ಮೊನೆಲ್ಲಾ. ಆ ಎಂಟೆರೋಟಾಕ್ಸಿನ್ಸಿಂದ ಇಂಟೆಸ್ಟೈನಲ್ಲಿ ಪೋರ್ಸ್ ಆಗುತ್ತೆ. ಪೋರ್ಸ್ ಕ್ರಿಯೇಟ್ ಆಗಿ ಇಫ್ ಇಟ್ಸ್ ನಾಟ್ ಟ್ರೀಟೆಡ್ ಅಟ್ ಅರ್ಲಿ ಸ್ಟೇಜ್ ಡೆತ್ ಆಗುತ್ತೆ. ಸೊ ಮತ್ತೆ then how will you detect this typhoid? Very famous test is called Widal test. I don't think it's visible there. It's called Widal test. ಇದು ಏನು ಡೀಟೇಲ್ ಎಲ್ಲ ಬೇಡ ಇವಾಗ ಸದ್ಯಕ್ಕೆ. ಫಾರ್ ಯೋರ್ ನೀಟ್ ಎಕ್ಸಾಮ್ ಆ್ಯಂಡ್ ಅದರ್ ಥಿಂಗ್ಸ್ ಐ ವಿಲ್ ಟೀಚ್ ದೆಮ್. ಇವಾಗ ವೈಡಲ್ ಟೆಸ್ಟ್ ಅನ್ನೋ ನೇಮನ್ನ ತಿಳ್ಕೊಳ್ಳಿ. ಡಿಟೆಕ್ಷನ್ ಅಂತ ಒಂದು ಸೈಡ್ ಹೆಡ್ಡಿಂಗ್ ಹಾಕಿಬಿಟ್ಟು ವೈಡಲ್ ಟೆಸ್ಟ್ ಇಸ್ ಒನ್ ಆಫ್ ಅ ಮೆಥಡ್ ಆಫ್ ಡಿಟೆಕ್ಟಿಂಗ್ ಟೈಫಾಯ್ಡ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಆ್ಯಂಡ್ ಒನ್ ವುಮೆನ್ಸ್ ನೇಮ್ ಐ ಹ್ಯಾವ್ ಟು ಟೇಕ್. ಆ್ಯಕ್ಚುಲಿ ಐ ಹ್ಯಾವ್ ರಿಟನ್ ಇಟ್ ಬಟ್ ಇಟ್ಸ್ ನಾಟ್ ವಿಸಿಬಲ್. ಟೈಫಾಯ್ಡ್ ಮೇರಿ ಅಂತ. ಸೊ ಬೇಸಿಕಲಿ ಶಿ ವಾಸ್ ಎ ಹೌಸ್ ಮೇಡ್. ಆ್ಯಕ್ಚುಲಿ ಇವರಿಂದ ತುಂಬ ಟೈಫಾಯ್ಡ್ ಡಿಸೀಸಸ್ಸು ಸ್ಪ್ರೆಡ್ ಆಗ್ತಾ ಹೋಗುತ್ತೆ 18th ಸೆಂಚುರಿಯಲ್ಲಿ. ಆ್ಯಕ್ಚುಲಿ ಹೇಗಾಗುತ್ತೆ ಅಂದರೆ ಶಿ ವಾಸ್ ಅ ಕ್ಯಾರಿಯರ್ ಹೂ ವಾಸ್ ನಾಟ್ ಶೋಯಿಂಗ್ ಎನಿ ಸಿಮ್ಟಮ್ಸ್. ಅವ್ರೇನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರ್ತಾರೆ. ತುಂಬ ಜನದ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರ್ತಾರೆ. ಶಿ ಡಿಡ್ಂಟ್ ನೋ. ಇದು ಹೇಳಿದೆ ನಾನು, ಕಂಟ್ಯಾಮಿನೇಷನ್ ಆದಾಗ ಫುಡ್ ಮತ್ತು ವಾಟರಲ್ಲಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಅವರು ಅಡುಗೆ ಮಾಡ್ತಿರುವಾಗ ಸೊ ಇಟ್ ವಾಸ್ ಈಸಿ ಫಾರ್ ಹರ್. ಶಿ ಸ್ನೀಸಸ್ ಅವರು ಇದು ಎಲ್ಲ ಕಂಟ್ಯಾಮಿನೇಟ್ ಆಗ್ತಾಯಿತ್ತು ಫುಡ್ಡು. ಸೊ ಅವ್ರು ಯಾರ್ಯಾರ ಮನೆಗೆ ಹೋಗಿ ಅಡುಗೆ ಮಾಡ್ತಾಯಿದ್ರು ಅಲ್ಲಿ ಎಲ್ಲರಿಗೂ ಟೈಫಾಯ್ಡ್ ಬರ್ತಾಯಿತ್ತು. ಸೊ ದೆನ್ ದ ಡಿಟೆಕ್ಟೆಡ್ ಆ್ಯಂಡ್ ಕಾಲ್ಡ್ ಹರ್ ಟೈಫಾಯ್ಡ್ ಮೇರಿ ಅಂತ. ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ. ಯು ಶುಡ್ ನೋ ಯುವರ್ ಹಿಸ್ಟ್ರಿ ಸೊ ದಟ್ ಯು ಕ್ಯಾನ್ ಅವಾಯ್ಡ್ mistakes at times. So then second ಬಂದು ನಿಮೋನಿಯಾ ಕೇಳಿರ್ತೀರಾ. ಕಾಸಿಟಿವ್ ಆರ್ಗ್ಯಾನಿಸಮ್ ಬಂದು ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಇದು ಯಾವಾಗಲೂ ಅಂಡರ್ಲೈನ್ ಮಾಡಿ ಮಕ್ಕಳೇ, ಮರಿಬೇಡಿ ಇದನ್ನು. ದೆನ್ ಮೋಡ್ ಆಫ್ ಎಂಟ್ರಿ ಬಂದು ಇನ್ಹಲೇಷನ್ ಆಫ್ ಡ್ರಾಪ್ಲೆಟ್ಸ್, ಶೇರಿಂಗ್ ಯುಟೆನ್ಸಿಲ್ಸ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಡ್ರಾಪ್ಲೆಟ್ಸನ್ನು ಇನ್ಹೇಲ್ ಮಾಡಿದಾಗ ಆಲ್ವಿಯೋಲೈ ಆಫ್ ಯೋರ್ ಲಂಗ್ಸ್ಗೆ ಅದು ರೀಚ್ ಆಗುತ್ತೆ. ಅದು ರೀಚ್ ಆಗಿ ಆಲ್ವಿಯೋಲೈ ವಿಲ್ ಬಿ ಅಫೆಕ್ಟೆಡ್ ಆ್ಯಂಡ್ ಫಿಲ್ಡ್ ವಿತ್ ವಾಟರ್. ಇಟ್ ವಿಲ್ ಬಿ ಫಿಲ್ಡ್ ವಿತ್ ವಾಟರ್. ಸೊ ಆವಾಗ ಏನಾಗುತ್ತೆ, ಬ್ರೀದಿಂಗ್ಗೆ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ವಿಲ್ ಕಮ್ ಡೌನ್. ಆವಾಗ ನಿಮಗೆ ರೆಸ್ಪಿರೇಟರಿ ಇಶ್ಯೂಸ್ ಬರುತ್ತೆ. ಸೊ ದೇರ್ ಆರ್ ವೇರಿಯಸ್ ಸಿಮ್ಟಮ್ಸ್ ಫಾರ್ ದಿಸ್ ಡಿಸೀಸ್ ಆಲ್ಸೋ. ಸಿಮ್ಟಮ್ಸ್ ಬಂದು ಫೀವರ್, ಚಿಲ್ಸ್, ಕಾಫ್ ಆ್ಯಂಡ್ ಹೆಡೇಕ್. ಮತ್ತು ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಮ್ಟಮ್ ಬಂದು ಲಿಪ್ಸ್ ಆ್ಯಂಡ್ ಫಿಂಗರ್ ನೇಲ್ ಬ್ಲೂಯಿಶ್ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ ಕೇಸಲ್ಲಿ ದೀಸ್ ಆರ್ ದ ಸಿಮ್ಟಮ್ಸ್ ಆಫ್ ದಿಸ್ ಡಿಸೀಸ್. ದೆನ್ ಕಮಿಂಗ್ ಟು ಅದರ್ ಬ್ಯಾಕ್ಟೀರಿಯಲ್ ಡಿಸೀಸ್. ಕೆಲವು ಬ್ಯಾಕ್ಟೀರಿಯಲ್ ಡಿಸೀಸಸ್ ಇದೆ. ಇನ್ನು
ಇನ್ನು ಯಾವ್ಯಾವುದು ಅಂದರೆ ಡಿಸೆಂಟ್ರಿ ಇರಬಹುದು, ಪ್ಲೇಗ್ ಇರಬಹುದು, ಡಿಪ್ತೀರಿಯಾ ಇರಬಹುದು, ಇದೆಲ್ಲ. ಸೊ ಇದೆಲ್ಲ ಕೇಳಿರ್ತೀರಾ. ಇಫ್ ಯು ನೋ, ಯು ಕ್ಯಾನ್ ಜಸ್ಟ್ ಮೆನ್ಷನ್ ವಾಟ್ ಆರ್ ದ ಕಾಸಿಟಿವ್ ಆರ್ಗನಿಸಮ್ಸ್ ಫಾರ್ ದೀಸ್ ಡಿಸೀಸಸ್ ಅಂತ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಡಿಸೆಂಟ್ರಿಗೆ ಕಾಸಿಟಿವ್ ಆರ್ಗನಿಸಮ್ ಯಾವುದು, ಡಿಪ್ತೀರಿಯಾಗೆ ಕಾಸಿಟಿವ್ ಆರ್ಗನಿಸಮ್ ಯಾವುದು, ಪ್ಲೇಗ್ಗೆ ಕಾಸಿಟಿವ್ ಆರ್ಗನಿಸಮ್ ಯಾವುದು ಅಂತ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್, ದೋಸ್ ಹೂ ನೋ, ದೇ ಕ್ಯಾನ್ ಕಮೆಂಟ್. ಇಟ್ಸ್ ಜಸ್ಟ್ ಕ್ವಿಕ್ ರಿವಿಷನ್ ನಿಮಗೆ. ಇದೆಲ್ಲಾನು ಬ್ಯಾಕ್ಟೀರಿಯಲ್ ಡಿಸೀಸಸ್ ಆಗಿತ್ತು. ಮತ್ತು ವೈರಲ್ ಡಿಸೀಸಸ್ ಬಂದು ಕಾಮನ್ ಕೋಲ್ಡ್. ಇದು ತುಂಬ ಜನಕ್ಕೆ ಇಟ್ಸ್ ಅ ವೆರಿ ಕಾಮನ್ ಕೋಲ್ಡ್. ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ನೇಮ್ ಇಟ್ ಸೆಲ್ಫ್ ಸೇಸ್ ಇಟ್ ಆಲ್. ಕಾಮನ್ ಕೋಲ್ಡ್ ಅಂತ ಹೇಳ್ತಾರೆ. ಕಾಸಿಟಿವ್ ಆರ್ಗನಿಸಮ್ ಬಂದು ರೈನೋ ವೈರಸ್. ನಿನ್ನೆ ಡಿಸ್ಕಸ್ ಮಾಡಿರುವಾಗ ಕೆಲವು ನನಗೆ ಕಮೆಂಟ್ ಮೂಲಕ ಹೇಳಿದ್ರಿ ರೈನೋ ವೈರಸ್ಸು ಯಾಕೆ ಬೈನೋಮಿಯಲ್ ನೇಮಲ್ದಿದ್ರೆ ಇನ್ನೇನು ಅಂತ. ರೈನೋ ವೈರಸ್ ಇಸ್ ನಾಟ್ ಅ ಬೈನೋಮಿಯಲ್ ನೇಮ್. ರೈನೋ ವೈರಸ್ ಇಸ್ ಜಸ್ಟ್ ನೇಮ್ ಅಷ್ಟೇ, ಅದಕ್ಕೆ ಒಂದು ಯಾವ ಆರ್ಗ್ಯಾನಿಸಮ್ ಅದನ್ನು ಕಾಸ್ ಮಾಡುತ್ತೆ ಅಂತ. ಸೊ ಬೇಸಿಕ್ಕಾಗಿ ಹೇಗಿರುತ್ತೆ ಅಂದರೆ, ನಿಮ್ಮ ಬೈನೋಮಿಯಲ್ ನೇಮು ಡ್ಯುಯಲ್ ನೇಮ್ ಇರುತ್ತೆ. ಹೇಳಿದ್ನಲ್ಲ ನಾನು, ಬೈನೋಮಿಯಲ್ 2 ನೇಮ್ಸ್ ಇರುತ್ತೆ. ಒನ್ ಇಸ್ ಜೆನರಿಕ್ ನೇಮ್ ಆ್ಯಂಡ್ ಅದರ್ ಇಸ್ ಸ್ಪೀಷಿಸ್ ನೇಮ್. ಸೊ ಇದು ಬೈನೋಮಿಯಲ್ ನೇಮ್ ಅಲ್ಲ, ಅದಕ್ಕೆ ಅಂಡರ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೈಟ್ ಆಫ್ ಇನ್ಫೆಕ್ಷನ್ ಬಂದು ನೋಸ್ ಆ್ಯಂಡ್ ರೆಸ್ಪಿರೇಟರಿ ಪ್ಯಾಸೇಜ್ ಬಟ್ ನಾಟ್ ಲಂಗ್ಸ್. ಅಂದರೆ ಇದು ನೋಸ್ ಮತ್ತು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇರಬಹುದು, ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಇರಬಹುದು, ಅಲ್ಲಿ ಮಾತ್ರ ಇನ್ಫೆಕ್ಟ್ ಆಗುತ್ತೆ. ಲಂಗ್ಸ್ ತನಕ ಇದು ಹೋಗಲ್ಲ. ಸೊ ಇಟ್ಸ್ ನಾಟ್ ಸೊ ಥ್ರೆಟನಿಂಗ್, ಲೈಫ್ ಥ್ರೆಟನಿಂಗ್ ಅಲ್ಲ ಇದು. ಆ್ಯಂಡ್ ಗೊತ್ತು ಇದ್ರ ಬಗ್ಗೆ ಸಿಮ್ಟಮ್ಸ್ ಇಸ್ ವೆರಿ ಕಾಮನ್. ನೇಸಲ್ ಕಂಡಿಷನ್ ಆ್ಯಂಡ್ ಡಿಸ್ಚಾರ್ಜ್, ಅಂದರೆ ನೇಸಲ್ ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನೋಸಿಂದ, ನಾಸ್ಟ್ರಲ್ಸಿಂದ. ಮತ್ತು ಡಿಸ್ಚಾರ್ಜ್ ಆಬ್ವಿಯಸ್ಲಿ ಇಟ್ಸ್ ಕಾಮನ್. ಆ್ಯಂಡ್ ಸೋರ್ ಥ್ರೋಟ್ ಬರುತ್ತೆ, ಕಾಫ್ ಬರುತ್ತೆ, ಹೆಡ್ ಏಕು, ಟಯರ್ಡ್ನೆಸ್ಸು ಇದೆಲ್ಲ ಬಂದೇ ಬರುತ್ತೆ. ಆ್ಯಂಡ್ ಇಫ್ ದಿಸ್ ರೈನೋವೈರಸ್ ಅಟ್ಯಾಕ್ಸ್ ಯು ಆ್ಯಂಡ್ ಕಾಮನ್ ಕೋಲ್ಡ್ ಸ್ಟೇಸ್ ಫಾರ್ ಮಿನಿಮಮ್ 3 to 7 days, 1 week ಇದ್ದೇ ಇರುತ್ತೆ, ಅದು ಹೋಗಲ್ಲ. ಆ್ಯಂಡ್ ಮೋಡ್ ಆಫ್ ಇನ್ಫೆಕ್ಷನ್ನು ಇದಕ್ಕೂ ಸೇಮೇ. ಡ್ರಾಪ್ಲೆಟ್ಸ್ ಅಂದರೆ ಯಾರಾದರೂ ಕಾಫ್ ಅಥವಾ ಸ್ನೀಸ್ ಮಾಡಿದಾಗ ಡ್ರಾಪ್ಲೆಟ್ಸ್ ಏನು ಬರುತ್ತೆ ಅದನ್ನು ನೀವು ಇನ್ಹೇಲ್ ಮಾಡಿದಾಗ, ಅಥವಾ ಅದ್ಯಾವುದಾದ್ರೂ ಕಂಟಾಮಿನೇಟೆಡ್ ಆಬ್ಜೆಕ್ಟ್ ಮೇಲೆ ಪೆನ್ ಆರ್ ಬುಕ್ ಆರ್ ಚೇರ್ ವಾಟ್ ಎವರ್ ಅಲ್ಲಿ ಹೋಗಿ ಆ ಡ್ರಾಪ್ಲೆಟ್ಸು ಕೂತ್ಕೊಂಡು ಅದನ್ನು ನೀವು ಟಚ್ ಮಾಡಿದಾಗ ಅಗೇನ್ ಇಫ್ ದಟ್ ಯು ಇನ್ಹೇಲ್, ಆವಾಗ ಈ ಡಿಸೀಸು ನಿಮಗೆ ಬರುತ್ತೆ. ಸೊ ದೆನ್ ಪ್ರೋಟೋಜೋವನ್ ಡಿಸೀಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಲೇರಿಯಲ್ ಪ್ಯಾರಾಸೈಟ್ ಬಗ್ಗೆ ಇದು ಕ್ವೆಶನ್ಸ್ ಕೇಳ್ತಾರೆ. ದೇ ಕ್ಯಾನ್ ಆಸ್ಕ್ ಯು ಹೌ ಮಲೇರಿಯಲ್ ಪ್ಯಾರಾಸೈಟ್ ಇಸ್ ಇದಾಗುತ್ತೆ ಹ್ಯೂಮನ್ನಿಂದ ಮಸ್ಕಿಟೋಸ್ಗೆ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಅದ್ರ ಲೈಫ್ ಸೈಕಲ್ ಹೇಳಬೇಕು ಅಂತ ಕ್ವೆಶನ್ಸ್ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟು. ನಾನು ಸಿಂಪಲ್ಲಾಗಿ ಒಂದು ಡಯಾಗ್ರಾಮ್ ಬರೆದಿದ್ದೀನಿ. ಸಿಂಪಲ್ಲಾಗಿ ಮಾಮೂಲಿ ಇದು NCERT ಏನಿತ್ತು ಅದು ಹಾಕಿದ್ದೀನಿ. ಅದ್ರ ಜೊತೆಗೆ ಐ ಹ್ಯಾವ್ ರಿಟನ್ ಕೈಂಡ್ ಆಫ್ ಟೇಬಲ್, ಕೈಂಡ್ ಆಫ್ ಚಾರ್ಟ್, ಫ್ಲೋ ಚಾರ್ಟ್, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಕಾಸಿಟಿವ್ ಆರ್ಗನಿಸಮ್ ಬಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಪ್ಲಾಸ್ಮೋಡಿಯಂ ಸ್ಪೀಷಸಲ್ಲಿ ಬರೋಂತಹ ಕೆಲವು ಪ್ಲಾಸ್ಮೋಡಿಯಂ ಜೀನಸ್ ಅಂಡರಲ್ಲಿ ಬರೋಂತಹ 3 ಸ್ಪೀಷೀಸ್ ಬರುತ್ತೆ. One is Plasmodium vivax, second is Plasmodium malariae, and third is Plasmodium falciparum. So all the 3 species of this particular genus will cause this disease. And ಹೇಗಾಗತ್ತೆ ಇದು ಅಂದರೆ, female Anopheles mosquito is a vector here. ಆ ವೆಕ್ಟರ್ ಬೈಟ್ ಆದಾಗ ಸ್ಪೋರೋಸೈಟ್ಸ್ ಫಾರ್ಮಲ್ಲಿ, ಸೊ ಬೇಸಿಕ್ಕಾಗಿ ಏನಾಗುತ್ತೆ ಅಂದರೆ ದಿಸ್ ಆರ್ಗನಿಸಮ್ ಪ್ಲಾಸ್ಮೋಡಿಯಮ್ಮು 2 ಆರ್ಗನಿಸಮನ್ನು ಯೂಸ್ ಮಾಡಿಕೊಂಡು ಅದ್ರ ಲೈಫ್ ಸೈಕಲನ್ನು ಕಂಟಿನ್ಯೂ ಮಾಡುತ್ತೆ. ಒನ್ ಇಸ್ ದ ಮಸ್ಕಿಟೋ, ಸೊ ಇಟ್ ಹ್ಯಾಸ್ 2 ಹೋಸ್ಟ್ಸ್. ಒನ್ ಹೋಸ್ಟ್ ಇಸ್, ಫಸ್ಟ್ ಹೋಸ್ಟ್ ಇಸ್ ಮಸ್ಕಿಟೋ, ಸೆಕೆಂಡ್ ಹೋಸ್ಟ್ ಈಸ್ ಹ್ಯೂಮನ್ ಬೀಯಿಂಗ್, ಸೆಕೆಂಡ್ ಹೋಸ್ಟ್ ಇಸ್ ಹ್ಯೂಮನ್. ಸೊ ಇಟ್ ಹ್ಯಾಸ್ 2 ಹೋಸ್ಟ್ಸ್ ಬೇಸಿಕಲಿ. Host. It has 2 hosts. So female Anopheles mosquito ಇಂದ ಸ್ಪೋರೋಸೈಟ್ಸ್ ರೂಪದಲ್ಲಿ ಹ್ಯೂಮನ್ ಬಾಡಿಗೆ ತಲುಪುತ್ತೆ. ಫಸ್ಟು ಲಿವರ್ಗೆ ಹೋಗುತ್ತೆ, ಲಿವರಿಂದ RBCsಗೆ ಹೋಗುತ್ತೆ. RBCಯಲ್ಲಿ ಹೆಮಜಾಯಿನ್ ಅನ್ನೋಂಥ ಒಂದು ಕಾಂಪೌಂಡ್ ಬರುತ್ತೆ, ಕಾಂಪೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಯಾವುದು? This parasite will produce this kind of compound which is responsible for fever and chill. Then ಏನಾಗುತ್ತೆ, ಮತ್ತೆ ಅದು ಹ್ಯೂಮನ್ ಬಾಡಿಯಿಂದ ನೆಕ್ಸ್ಟು ಯಾವ RBCಯಲ್ಲಿ ಇರತ್ತಲ್ವಾ, ಸೊ ನೆಕ್ಸ್ಟು ಒಂದು ಮಸ್ಕಿಟೋ ಬಂದು ಬೈಟ್ ಆದಾಗ ಆ ಮಸ್ಕಿಟೋ ಸೆಲೈವರಿ ಗ್ಲ್ಯಾಂಡ್ಸಲ್ಲಿ ಅದು ಹೋಗಿ ಸ್ಪೋರೋಸೈಟ್ಸ್ ರೂಪದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೆ ಅದು ಹೋಗಿ ಹ್ಯೂಮನ್ಗೆ ಇದಾಗುತ್ತೆ. ಸೊ ಇಟ್ಸ್ ಅ ಸೈಕಲ್, ರೈಟ್? ಇಟ್ಸ್ ಅ ಸೈಕಲ್ ಬೇಸಿಕಲಿ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಏನಾಗುತ್ತೆ, ಮಸ್ಕಿಟೋ ಬೈಟ್ ಆಯಿತು, ಬೈಟ್ ಆಗಿದ ತಕ್ಷಣ ಲಿವರ್ಗೆ ಹೋಯಿತು, ಲಿವರಿಂದ RBCsಗೆ ಹೋಯಿತು, RBCs ರಪ್ಚರ್ ಆಯಿತು, ಇಲ್ಲಿ ಮಲ್ಟಿಪ್ಲೈ ಆಗಿಬಿಟ್ಟು ರಪ್ಚರ್ ಆಯಿತು. ದೆನ್ ಫೀಮೇಲ್ ಮೇಲ್ 2 ಬರುತ್ತೆ. ಸೊ ಫೀಮೇಲಿಂದ ಗೆಮೆಟೋಸೈಟ್ಸ್ ಹೋಗಿ ಮತ್ತೆ ಏನಾಯಿತು, ದಿಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ದಿಸ್ ವಿಲ್ ಬಿ ಇನ್ ಹ್ಯೂಮನ್ ಹೋಸ್ಟನ್ನ ಮತ್ತೆ ಮಸ್ಕಿಟೋ ಬೈಟ್ ಆಯಿತು. ಮಸ್ಕಿಟೋದು ಸಲೈವರಿ ಗ್ಲ್ಯಾಂಡಲ್ಲಿ ಹೋಗಿ ಅದ್ರದ್ದು ಲೈಫ್ ಸೈಕಲ್ನ
ಕಂಪ್ಲೀಟ್ ಮಾಡ್ತು. ಸೊ ಅಗೇನ್ ಇಟ್ ವಿಲ್ ಬೈಟ್ ಟು ಹ್ಯೂಮನ್. ಸೊ ದಿಸ್ ಸೈಕಲ್ ಕಂಟಿನ್ಯೂಸ್. ಸೊ ಫೀಮೇಲ್ ಅನೋಫಿಲಸ್ ಮಸ್ಕಿಟೋ ಇಸ್ ಸಮಥಿಂಗ್ ವಿಚ್ ಇಸ್ ದ ವೆಕ್ಟರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವೆಶನು. ಹೇಗೆ ಇದನ್ನು ಪ್ರಿವೆಂಟ್ ಮಾಡ್ತೀರಾ? ನೀವು ಮಸ್ಕಿಟೋ ನೆಟ್ಸನ್ನ ಯೂಸ್ ಮಾಡೋದಿರಬಹುದು, ಅಥವಾ ಆ್ಯಕ್ಚುಲಿ ಇದು ಮಾರ್ನಿಂಗ್ ಬೈಟ್ ಆಗುವಂಥ ಡೆಂಗಿ ಫೀವರ್ ಇರಬಹುದು, ಚಿಕನ್ಗುನ್ಯಾ ಇರಬಹುದು, ಇದೆಲ್ಲ ಮಾರ್ನಿಂಗ್ ಬೈಟಲ್ಲಿ ಆಗುವಂಥ ಮಸ್ಕಿಟೋಸು, ಆ್ಯಕ್ಚುಲಿ ನೈಟ್ ಆಗುವಂಥದ್ದಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಮಸ್ಕಿಟೋ ಮೆಷಸ್ ಫಾರ್ ಯೋರ್ ಮೆಶ್ ಡೋರ್ನ ಯೂಸ್ ಮಾಡುವಂಥದ್ದು ಇರಬಹುದು. ಅಥವಾ ಸ್ಟಾಗ್ನೆಂಟ್ ವಾಟರಲ್ಲಿ ಮಸ್ಕಿಟೋ ಏನಾಗುತ್ತೆ, ರೀಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಸ್ಟಾಗ್ನೆಂಟ್ ವಾಟರ್ ಎಲ್ಲೆಲ್ಲ ಇರುತ್ತೆ ಮನೆ ಹತ್ರ, ಅದೆಲ್ಲ ಸ್ಟಾಗ್ನೆಂಟ್ ವಾಟರ್ಸನ್ನು ನೀವು ಡಿಸ್ಪೋಸ್ ಮಾಡಬೇಕು. ಎಲ್ಲೂ ವಾಟರ್ ಸ್ಟಾಗ್ನೆಟ್ ಆಗೋದಕ್ಕೆ ಬಿಡಬಾರ್ದು. ಆ್ಯಂಡ್ ಮಸ್ಕಿಟೋ ರೆಪೆಲೆಂಟ್ಸ್ ಇರಬಹುದು, ಕಾಯಿಲ್ಸ್ ಎಲ್ಲ ಬರುತ್ತೆ, ಮಸ್ಕಿಟೋ ಇದೆಲ್ಲ ಬರುತ್ತೆ, ಒಡಾಮಸ್ ಥರ ಎಷ್ಟೊಂದು, ಅದೆಲ್ಲನೂ ಯೂಸ್ ಮಾಡುವಂಥದ್ದು ಇರಬಹುದು. ಆ್ಯಂಡ್ ಕೀಪಿಂಗ್ ಯುವರ್ ಸರೌಂಡಿಂಗ್ಸ್ ಕ್ಲೀನ್, ಮಸ್ಕಿಟೋ ಫ್ರೀ, ಇದೆಲ್ಲ ಫಾಲೋ ಮಾಡಿದಾಗ ಮಸ್ಕಿಟೋ ಇಂದ ಬರುವಂತಹ ಕೆಲವು ಡಿಸಾರ್ಡರ್ಸು, ಏನೇನು ಡಿಸೀಸಸ್ ಇದೆ, ಡೆಂಗಿ ಫೀವರ್ ಇರಬಹುದು, ಮಲೇರಿಯಾ ಇರಬಹುದು, ಇದೆಲ್ಲನೂ ನಾವು ತಡೆಗಟ್ಟಬಹುದು. ಸೊ ಇದೆಲ್ಲ ಫಾಲೋ ಮಾಡೋದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆಲ್ಲನೂ. ದೆನ್ ಸೆಕೆಂಡ್ ಪ್ರೋಟೋಜೋವನ್ ಡಿಸೀಸ್ ಇಸ್ ಅಮೀಬಿಯಾಸಿಸ್. ಸೊ ಇದನ್ನ ಅಮೀಬಿಕ್ ಡಿಸೆಂಟ್ರಿ ಅಂತಲೂ ಕರೀತಾರೆ. ಸೊ ಇದ್ರ ಪಾಸಿಟಿವ್ ಆರ್ಗನಿಸಮ್ ಬಂದು ಎಂಟಮೀಬಾ ಹಿಸ್ಟಾಲಿಟಿಕಾ. ಆ್ಯಂಡ್ ಐ ಫೀಲ್ ಇದು ಎಲ್ಲೋ ನೀವು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಲು ಓದಿರ್ತೀರಾ ಇದನ್ನು. ಇಟ್ಸ್ ನಾಟ್ ಅ ನ್ಯೂ ವರ್ಡ್. ಸೊ ಎಂಟಮೀಬಾ ಹಿಸ್ಟಾಲಿಟಿಕಾ ಬಂದು ಪಾಸಿಟಿವ್ ಆರ್ಗನಿಸಮು. ಸಿಂಪ್ಟಮ್ ಬಂದು ಇದಕ್ಕೆ ಕಾನ್ಸ್ಟಿಪೇಷನ್ ಇರ್ಬೋದು. ಸೊ ಬೇಸಿಕ್ಕಾಗಿ ಇದು ಎಲ್ಲಿ ಆಗುತ್ತೆ ಅಂದರೆ, ಡಿಸೆಂಟ್ರಿ ಅಂದರೆ ಅದು ನಮಗೆ ಅಂಡರ್ಸ್ಟುಡ್ ರೈಟ್, ಇಟ್ಸ್ ಅಫೆಕ್ಟಿಂಗ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಏನೇನೆಲ್ಲ ಇದೆ ಅದೆಲ್ಲ ಸಿಂಪ್ಟಮ್ಸು ಕಾಸ್ ಮಾಡ್ತಾ ಇದೆ. ಕಾನ್ಸ್ಟಿಪೇಷನ್ ಇರಬಹುದು, ಅಬ್ಡೋಮಿನಲ್ ಪೇನ್ ಆ್ಯಂಡ್ ಕ್ರಾಂಪ್ಸ್ ಇರಬಹುದು, ಸ್ಟೂಲ್ಸ್ ವಿತ್ ಎಕ್ಸಸ್ ಮ್ಯೂಕಸ್ ಆ್ಯಂಡ್ ಬ್ಲಡ್ ಕ್ಲಾಟ್ಸ್ ಇರ್ಬೋದು. ಸೊ ಡಿಸೆಂಟ್ರಿಗೆ ಇದು ಕಾಮನ್ ಸಿಂಪ್ಟಮ್. ಸೊ ಇದು ಎಲ್ಲ ಡಿಸಾರ್ಡರ್ಸನ್ನು ಅದು ಕಾಸ್ ಮಾಡುತ್ತೆ. ವೆಕ್ಟರ್ ಬಂದು ಹೌಸ್ ಫ್ಲೈಸ್. ಏನಾಗತ್ತಂದರೆ ಕೆಲವು ಸಲ ನಾವು ಆಚೆ ಕಡೆ ಡಿಸೆಂಟ್ರಿ ಎಲ್ಲನೂ ಯೂಶ್ವಲಿ ಕಂಟಾಮಿನೇಟೆಡ್ ಫುಡ್ಡಿಂದನೇ ಬರುವಂಥದ್ದು, ಫುಡ್ ಆ್ಯಂಡ್ ವಾಟರಿಂದ ಬರುವಂಥದ್ದು. ನಾವು ಅನ್ಕ್ಲೀನ್ ಫುಡ್ಡನ್ನು ತಿಂದಾಗ, ರೋಡ್ ಸೈಡಲ್ಲಿ ಕ್ಲೀನಾಗಿ ಮಾಡ್ತಿರಲ್ಲ, ವಾಟರನ್ನ ಕುಡಿದ್ಬಿಟ್ಟಿರ್ತೀವಿ, ಅಲ್ಲಿ ಯಾವುದಾದ್ರೂ ಇನ್ಫೆಕ್ಟೆಡ್ ಪರ್ಸನ್ ಫೀಸಸ್ಸಿಂದ ಏನಾದರೂ ಅದು ಇನ್ಫೆಕ್ಟ್ ಆಗಿದ್ದರೆ ಅದೇ ಫುಡ್ಡನ್ನು ಅಥವಾ ವಾಟರನ್ನು ನಾವು ತೊಗೊಂಡಾಗ ಈ ಡಿಸೀಸಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟ್ರೈ ಟು ಅವಾಯ್ಡ್ ರೋಡ್ ಸೈಡ್ ಫುಡ್ ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ. ಆ್ಯಂಡ್ ಇಟ್ಸ್ ಇನ್ನೆವಿಟಬಲ್, ಎಲ್ಲ ತಿಂದಿರ್ತೀವಿ, ಅಟ್ಲೀಸ್ಟ್ ಕ್ಲೀನಾಗಿರೋ ಶಾಪ್ಸಲ್ಲಿ ತಿನ್ನೋದಕ್ಕೆ ಟ್ರೈ ಮಾಡಿ. ದೆನ್ ಹೆಲ್ಮಿಂಥಿಕ್ ಡಿಸೀಸ್. ಹೆಲ್ಮಿನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ, ನಾನೇನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ಅದರಲ್ಲಿ ಫಸ್ಟ್ ಬಂದು ಆಸ್ಕ್ಯಾರಿಯಸ್ ಬಗ್ಗೆ ನೀವು ಓದಿರ್ತೀರಾ ನಿಮ್ಮ ಫಸ್ಟ್ PUC ಯಲ್ಲಿ. ಸೊ ಅದು ಏನಂತ ಕಮೆಂಟ್ ಮೂಲಕ ನಂಗೆ ಹೇಳಿ. ಆಸ್ಕ್ಯಾರಿಯಸ್ ಬಂದು ರೌಂಡ್ ವರ್ಮ್ ಇಲ್ಲೇ ಇದೆ. ಸೊ ಇಂಟೆಸ್ಟೈನಲ್ ಪ್ಯಾರಾಸೈಟ್, ಇದು ಯೂಶ್ವಲಿ ಇಂಟೆಸ್ಟೈನಲ್ಲಿ ಇದ್ಕೊಂಡು ನಮ್ಮ ನ್ಯೂಟ್ರಿಯನ್ಸ್ನೇ ಯೂಸ್ ಮಾಡಿಕೊಂಡು ಅದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಸೊ ಆಸ್ಕ್ಯಾರಿಯಸ್ ಇಸ್ ಒನ್ ಆಫ್ ದ ಕಾಸಿಟಿವ್ ಆರ್ಗನಿಸಮ್, ಈಸ್ ದ ಕಾಸಿಟಿವ್ ಆರ್ಗನಿಸಮ್ ಫಾರ್ ದಿಸ್. ಸಿಂಪ್ಟಮ್ಸ್ ಬಂದು ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ, ಮಸ್ಕ್ಯುಲರ್ ಪೇನ್ ಆಗುತ್ತೆ, ಫೀವರ್, ಅನಿಮಿಯಾ, ಬ್ಲಾಕೇಜ್ ಆಫ್ ಇಂಟೆಸ್ಟೈನಲ್ ಪ್ಯಾಸೇಜ್ ಇದಾಗುತ್ತೆ. ಸೊ ಹೇಗೆ ಇದು ಇನ್ಫೆಕ್ಟ್ ಆಗುತ್ತೆ ಅಂದರೆ, ಆಸ್ಕ್ಯಾರಿಯಸ್ ಬಂದು ಅದ್ರ ಎಗ್ಸನ್ನು ನಾವು ಏನು ಸಾಯಿಲಲ್ಲಿ ಅಥವಾ ವಾಟರಲ್ಲಿ, ಪ್ಲಾಂಟ್ಸಲ್ಲಿ ಹೇಗಾದರೂ ಬೇರೆ ಯಾರಾದರೂ ಇನ್ಫೆಕ್ಟ್ ಆಗಿರೋಂಥ ವ್ಯಕ್ತಿಯಿಂದ ಹೇಗಾದರೂ ಅದರ ಎಗ್ಸು ಈ ಫುಡ್ಡು, ವಾಟರ್ ಅಥವಾ ಸಾಯಿಲಲ್ಲಿ ಇದ್ದಾಗ ಅದು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ದಟ್ ವಿಲ್ ಬಿ ಇನ್ಫೆಕ್ಟೆಡ್ ಟು ಯು ಆ್ಯಸ್ ವೆಲ್, ಆರ್ ಹೂ ಎವರ್ ದ ಪರ್ಸನ್ ಹೂ ಇಸ್ ಇನ್ಫೆಕ್ಟೆಡ್. ಹಾಗೆ ಅದು ಮೋಡ್ ಆಫ್ ಇನ್ಫೆಕ್ಷನ್ನ ತೋರಿಸುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಡಿಸೀಸ್ ಇಸ್ ಎಲಿಫ್ಯಾಂಟಿಯಾಸಿಸ್ ಆರ್ ಫಿಲೇರಿಯಾಸಿಸ್. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ಆಲ್ ಡಿಸೀಸಸ್ ನಿಮಗೆ ಕಾಸಿಟಿವ್ ಆರ್ಗನಿಸಮ್ ಗೊತ್ತಿರಬೇಕು, ವೆಕ್ಟರ್ ಬಗ್ಗೆ ಗೊತ್ತಿರಬೇಕು, ಸಿಂಪ್ಟಮ್ಸ್ ಬಗ್ಗೆ ಗೊತ್ತಿರಬೇಕು, ಆ್ಯಂಡ್ ಅದು ಯಾವ ಆರ್ಗನನ್ನು ಅಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಮಕ್ಕಳೇ ನಿಮ್ಮ ಸಿಂಪ್ಟಮ್ಸನ್ನು ಈಸಿಯಾಗಿ ನೀವೇ ಡಿಕೋಡ್ ಮಾಡಿ ಬರಿಬಹುದು ಒಂದ್ಸಲ ಓದಿದ್ರೆ, ಈವನ್ ಇನ್ ಕೇಸ್ ಇಫ್ ಯು ಫರ್ಗೆಟ್ ಎನಿ ಆಫ್ ದ ಸಿಂಪ್ಟಮ್. ಸೊ ಕಾಸಿಟಿವ್ ಆರ್ಗನಿಸಮ್ ಬಂದು ಉಚೇರಿಯಾ ಆರ್ ಫಿಲೇರಿಯಲ್ ವರ್ಮ್ಸ್ ಅಂತ ಹೇಳ್ತಾರೆ. ಅದರಲ್ಲಿ 2 ಸ್ಪೀಷೀಸ್ ಇದೆ, ಅದನ್ನು ನೆನ್ಪಿಟ್ಕೋಬೇಕು ನೀವು. ವೆಕ್ಟರ್ ಬಂದು ಫೀಮೇಲ್ ಮಸ್ಕಿಟೋ, ನಾಟ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ, ಜಸ್ಟ್ ಫೀಮೇಲ್ ಮಸ್ಕಿಟೋ. ಇದು ಯೂಶ್ವಲಿ ಕೆಲವು ಆಫ್ರಿಕನ್ ಕಂಟ್ರೀಸಲ್ಲಿ ಜಾಸ್ತಿ ನೋಡಬಹುದಾಗಿರುತ್ತೆ, ಬಿಕಾಸ್ ಇಟ್ಸ್ ಫುಲ್ ಆಫ್ ಜಂಗಲ್ ಅಲ್ವಾ, ಅಲ್ಲಿ ಈ ಡಿಸೀಸಸ್ ಜಾಸ್ತಿ ಇರುತ್ತೆ. ಸೊ ಸಿಂಪ್ಟಮ್ಸ್ ಬಂದು ಕ್ರಾನಿಕ್ ಇನ್ಫ್ಲಮೇಷನ್ ಆಫ್ ಲಿಂಫ್ಯಾಟಿಕ್ ವೆಸಲ್ಸ್ ಆಫ್ ಲೋಯರ್ ಲಿಮ್ಸ್. ನಮ್ಮ ಲೋಯರ್ ಲಿಮ್ಸ್ ಇಲ್ಲ ಲಿಂಫ್ಯಾಟಿಕ್ ವೆಸಲ್ಸಲ್ಲಿ ಇನ್ಫ್ಲಮೇಷನ್ ಕಾಣಿಸುತ್ತೆ. ಲಿಂಫ್ಯಾಟಿಕ್ ಟಿಶ್ಯೂ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂದರೆ ಏನು ಅಂತ ನಾನು ನೆಕ್ಸ್ಟು ಇಮ್ಯುನಿಟಿ ಮಾಡುವಾಗ ಹೇಳ್ತೀನಿ. ಸೊ ದಟ್ ಈಸ್ ದ ಮೇಜರ್ ಸಿಂಪ್ಟಮ್. ದೆನ್ ಗ್ರಾಸ್ ಡಿಫಾರ್ಮಿಟೀಸ್ ಅಂತ ಹೇಳ್ತಾರೆ, ಅಂದರೆ ಅವ್ರ
ಲೆಗ್ ಎಲಿಫೆಂಟ್ ಥರ ತುಂಬ ಬಲ್ಜ್ ಆಗಿರುತ್ತೆ, ತುಂಬ ಇನ್ಫ್ಲಮೇಟ್ ಆಗಿರುತ್ತೆ. ಆ ಲಿಂಫ್ಯಾಟಿಕ್ ವಿಸಲ್ಸು ಇನ್ಫ್ಲಮೇಷನ್ ಆಗಿರೋದ್ರಿಂದ ಅದಕ್ಕೆ ಗ್ರಾಸ್ ಡಿಫಾರ್ಮಿಟೀಸ್ ಅಂತ ಹೇಳ್ತಾರೆ. ಅಂದರೆ ಆಚೆ ಕಡೆ ನೋಡಬಹುದು ಡಿಫಾರ್ಮ್ಯಾಟಿಸ್ನ, ಆ ಥರದಕ್ಕೆ. ದೆನ್ ಕಮಿಂಗ್ ಟು ಫಂಗಲ್ ಡಿಸೀಸಸ್, ಫಂಗಸ್ ಇಸ್ ಯೂಸ್ಫುಲ್ ಆಸ್ ವೆಲ್ ಆಸ್ ಇಟ್ಸ್ ಹಾರ್ಮ್ಫುಲ್, ಹಂಗೆ ಬ್ಯಾಕ್ಟೀರಿಯಾ ಕೂಡ. ಸೊ ಫಂಗಲ್ ಡಿಸೀಸಸಲ್ಲಿ ಬಂದು ರಿಂಗ್ ವರ್ಮ್ ಡಿಸೀಸ್ ವಿಚ್ ಇಸ್ ವೆರಿ ಕಾಮನ್. ಇದು ಯಾಕೆ ಬರುತ್ತೆ ಅಂದರೆ, ಇದು ಕಾಸಿಟಿವ್ ಆರ್ಗನಿಸಮ್ ಬಂದು 2 ಜೀನಸ್ಸಿಂದ 3 ಜೀನಸ್ ಇದೆ. ಫಂಗಸಲ್ಲಿ 3 ಜೀನಸ್ ಇಟ್ ಕ್ಯಾನ್ ಏಬಲ್ ಟು ಕಾಸ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಒನ್ ಇಸ್ ಮೈಕ್ರೋಸ್ಪೋರಮ್, ಟ್ರೈಕೋಫೈಟಾನ್ ಆ್ಯಂಡ್ ಎಪಿಡರ್ಮೋಫೈಟಾನ್. ಸೊ ಈ 3 ಫಂಗಲ್ ಸ್ಪೀಷೀಸಿಂದ, ಫಂಗಲ್ ಜೀನಸ್ಸಿಂದ ಇದು ಬರುವಂಥದ್ದು. ಸಿಂಪ್ಟಮ್ಸ್ ಬಂದು ಡ್ರೈ ಆ್ಯಂಡ್ ಸ್ಕೇಲಿ ಲೀಷನ್ಸ್ ಇರುತ್ತೆ. ಸ್ಕಿನ್ನು, ನೇಲ್ಸ್ ಆ್ಯಂಡ್ ಸ್ಕ್ಯಾಲ್ಪನ್ನ ಇದು ಮೇಜರಾಗಿ ಅಫೆಕ್ಟ್ ಮಾಡುತ್ತೆ. ಸೊ ಇದು ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ, ಡ್ರೈ ಆ್ಯಂಡ್ ಸ್ಕೇಲಿ ಕೈಂಡ್ ಆಫ್ ಲೀಷನ್ಸ್ ನಮಗೆ ಬರುತ್ತೆ. ದೆನ್ ಲೀಷನ್ಸು ತುಂಬ ಇಚ್ಚಿಂಗ್ ಇರುತ್ತೆ. ಸೊ ಆಲ್ ಫಂಗಲ್ ಡಿಸೀಸಸ್ ಯೂಶಲಿ ಸ್ಕಿನ್ಗೆ ಮತ್ತು ನೇಲ್ಸ್ಗೆ, ಸ್ಕ್ಯಾಲ್ಪ್ಗೆ ಯೂಶಲಿ ಅಫೆಕ್ಟ್ ಮಾಡುತ್ತೆ. ಇಟ್ ಕುಡ್ ಬಿ ಡ್ಯಾಂಡ್ರಫ್ ಆಸ್ ವೆಲ್, ಆ್ಯಂಡ್ ಫ್ಯೂ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಅ ಕೈಂಡ್ ಆಫ್ ಏನಂದರೆ ಯು ನೋ ವೆರಿ ವೆಲ್, ಫಂಗಸ್ ಯಾವ ಥರ ಎನ್ವಿರಾನ್ಮೆಂಟ್ ಬೇಕಂದರೆ ಕ್ವೈಟ್ ಆಫ್ ಮಾಯ್ಶ್ಚರ್ ಇರಬೇಕು, ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು. ಆ ಥರ ಇರುವಂಥ ಜಾಗದಲ್ಲಿ ಫಂಗಸ್ಸು ಜಾಸ್ತಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡ್ತೀರಾ ಅಂದರೆ, ಇಲ್ಲಿದೆ ನೋಡಿ, ಹೇಗೆ ಮೋಡ್ ಆಫ್ ಇನ್ಫೆಕ್ಷನ್ ಅಂದರೆ, ಈಗ ಟವಲ್ಸು, ಕ್ಲೋತ್ಸು, ಕೋಮ್ಸು, ಇನ್ಫೆಕ್ಟೆಡ್ ಪರ್ಸನ್ದು ಏನೇನೆಲ್ಲ ಬಿಲಾಂಗಿಂಗ್ಸ್, ಪರ್ಸನಲ್ ಹೈಜಿನ್ನ ಮೇಂಟೈನ್ ಮಾಡಿರೋಂಥದ್ದು, ಆವಾಗ ಇದು ಜಾಸ್ತಿ ಇನ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಹೀಟ್ ಆ್ಯಂಡ್ ಮಾಯ್ಶ್ಚರ್ ಹೆಲ್ಪ್ಸ್ ಫಂಗೈ ಗ್ರೋ ಆಸ್ ಎ ಸೆಟ್. ಸೊ ಹೌ ಡು ಯು ಪ್ರಿವೆಂಟ್ ದಿಸ್? ಯು ಹ್ಯಾವ್ ಟು ಕೀಪ್ ಯುವರ್ ಬಾಡಿ ಕ್ಲೀನ್, ಮಾಯ್ಶ್ಚರ್ ಫ್ರೀ. ಫ್ರೀಕ್ವೆಂಟ್ ಆಗಿ ಟವಲ್ಸ್ ಇರಬಹುದು ಅಥವಾ ಇದಿರಬಹುದು, ಕೋಂಬ್ ಇರಬಹುದು, ಇದನ್ನೆಲ್ಲಾನು ಕ್ಲೋತ್ಸ್ ಇರಬಹುದು, ಜಾಸ್ತಿ ಅದನ್ನು ಕ್ಲೀನಾಗಿ ಪರ್ಸ್ನಲ್ ಹೈಜಿನ್ ಮೇಂಟೈನ್ ಮಾಡಿದಾಗ ಈ ಡಿಸೀಸನ್ನು ಕೂಡ ಅವಾಯ್ಡ್ ಮಾಡಬಹುದು. ಇನ್ ಜನರಲ್ ಪ್ರಿವೆಂಟಿವ್ ಮೆಷರ್ಸ್ ಏನಂದರೆ, ಫಾರ್ ಆಲ್ ಇನ್ಫೆಕ್ಷಿಯಸ್ ಡಿಸೀಸ್ ದಿಸ್ ಗೋಸ್ ವೆಲ್. ಫಸ್ಟ್ ಬಂದು ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್ ಹೈಜಿನ್ನು, ಇದು ತುಂಬ ಇಂಪಾರ್ಟೆಂಟು. ನಾವು ಎಲ್ಲಾದರೂ ಪರ್ಸ್ನಲ್ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ವೇರ್ ಕ್ಲೀನ್ ಕ್ಲೋತ್ಸ್, ಯು ಹ್ಯಾವ್ ಟು ಯೂಸ್ ಡ್ರೈ ಟವಲ್ಸ್, ಕೋಂಬು ನಿಮಗೆ ಒಂದು ಸೆಪ್ರೇಟಾಗಿ ಇಟ್ಕೊಳ್ಬೇಕು. ಯು ಶುಡ್ ನಾಟ್ ಶೇರ್ ಯೋರ್ ಪರ್ಸ್ನಲ್ ಥಿಂಗ್ಸ್ ವಿತ್ ಅದರ್ಸ್ ಟು ಅವಾಯ್ಡ್ ಆಲ್ ದೀಸ್ ಇನ್ಫೆಕ್ಷನ್ಸ್. ದೆನ್ ಪಬ್ಲಿಕ್ ಹೈಜಿನ್ ಅಂದರೆ ನೀವು ಆಚೆ ಹೋಗುವಾಗ ಯು ಹ್ಯಾವ್ ಟು ಯೂಸ್ ದ ಕ್ಲೀನ್ ವಾಶ್ರೂಮ್ಸ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕನ್ಸಂಪ್ಷನ್ ಆಫ್ ಕ್ಲೀನ್ ವಾಟರ್ ಆ್ಯಂಡ್ ಫುಡ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಸ್ಟೂಡೆಂಟ್ಸ್ ಆಗಿರೋರಿಗೆ, ಇನ್ ಜನರಲ್ ಎಲ್ಲರಿಗೂ ಇದು ಇಂಪಾರ್ಟೆಂಟೇ. ಐ ವುಡ್ ನಾಟ್ ಸ್ಪೆಸಿಫಿಕಲಿ ಸೇ ಓನ್ಲಿ ಸ್ಟೂಡೆಂಟ್ಸ್ ಅಂತ. ಸೊ ಇದು ಇಂಪಾರ್ಟೆಂಟು. ದೆನ್ ಪಬ್ಲಿಕ್ ಅವೇರ್ನೆಸ್, ಈಗ ಕೆಲವು ಜನರಿಗೆ ಅವೇರ್ನೆಸ್ ಇರಲ್ಲ. ಇವಾಗ ಯಾವುದೋ ಒಂದು ವಾಟರನ್ನು ಕುಡಿದ್ಬಿಡೋದು, ವೆದರ್ ಇಟ್ಸ್ ಕ್ಲೀನ್ ಆರ್ ನಾಟ್ ದೇ ವಿಲ್ ನೆವರ್ ನೋ. ಫಿಲ್ಟರ್ಸನ್ನು ಯೂಸ್ ಮಾಡ್ತಿರಲ್ಲ, ಅವ್ರು ಏನೋ ಒಂದು ಬಾವಿಯಲ್ಲಿ ತುಂಬ ಗಲೀಜಾಗಿರೋಂಥ ಕ್ಲೀನ್ ಇರಬಹುದು, ಅಥವಾ ರಿವರಲ್ಲಿ ಎಷ್ಟೊಂದೆಲ್ಲ ಪಲ್ಯೂಷನ್ಸ್ ಆಗಿರುತ್ತೆ, ಅಂಥ ವಾಟರ್ನ ಕುಡಿಬಹುದು. ಈ ಥರ ಎಲ್ಲ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಪಬ್ಲಿಕ್ ಅವೇರ್ನೆಸ್ಸನ್ನು ಹೇಗೆ ಮೋಡ್ ಆಫ್ ಇನ್ಫೆಕ್ಷನ್ಸ್ ಆಗುತ್ತೆ, ಹೇಗೆ ಅದನ್ನು ಪ್ರಿವೆಂಟ್ ಮಾಡಬಹುದು. ಈಗ ಮಲೇರಿಯಾದಲ್ಲಿ ಹೇಳಿದೆ, ಮೆನಿ ಪೀಪಲ್ ಡು ನಾಟ್ ನೋ ಸ್ಟ್ಯಾಗ್ನೆಂಟ್ ವಾಟರ್ ವುಡ್ ಕಾಸ್ ಮಸ್ಕಿಟೋ ಇದಾಗುತ್ತೆ ಅಂತ, ಮಸ್ಕಿಟೋ ಜಾಸ್ತಿ ಆಗುತ್ತೆ ಅಂತ. ಅವ್ರಿಗೆಲ್ಲ ಈ ಪಬ್ಲಿಕ್ ಅವೇರ್ನೆಸ್ನ ಕೊಡಬೇಕು. ಮತ್ತು ಕಂಟ್ರೋಲ್ ಆ್ಯಂಡ್ ಎಲಿಮಿನೇಟ್ ವೆಕ್ಟರ್ಸ್ ಇವಾಗ ಮಸ್ಕಿಟೋನೆ, ಮಲೇರಿಯಾಗೆ ಎಕ್ಸಾಂಪಲ್ಲು. ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಆ ವೆಕ್ಟರ್ಸನ್ನು, ಸೊ ದಟ್ ದ ಡಿಸೀಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಇದನ್ನು ನಾವು ನೋಡ್ಕೊಳ್ಬೇಕು. ಇದೆಲ್ಲ ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದಾಗ ಇಟ್ ಕುಡ್ ಬಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಆಸ್ ವೆಲ್. ನಿಮಗೆ ಕೋವಿಡಲ್ಲಿ ಗೊತ್ತು, ವ್ಯಾಕ್ಸಿನೇಷನ್ ಇಸ್ ಆಲ್ಸೋ ಕೈಂಡ್ ಆಫ್ ಪಬ್ಲಿಕ್ ಅವೇರ್ನೆಸ್ ವಿಚ್ ವಾಸ್ ಕ್ರಿಯೇಟೆಡ್. ಎಲ್ಲರಿಗೂ ಹೇಳಿದ್ವಿ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಇದಾಗುತ್ತೆ ಅಂತ. ಹಾಗೆಲ್ಲ ಪಬ್ಲಿಕ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದಾಗ ಈ ಡಿಸೀಸಸ್ ಏನೆಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್ ಇದೆ ಅದನ್ನೆಲ್ಲನೂ ನಾವು ತಡೆಗಟ್ಟಬಹುದು. So the next major topic of this particular chapter is immunity, which is very beautiful and interesting. And immunology subject itself is very mesmerizing. Idin hegirutte, we'll just take a sneak peek of what immunology is. So immunity ಅನ್ನೋ ವರ್ಡ್ನ ನೀವು ತುಂಬ ಕೇಳಿರ್ತೀರಾ. ಅವ್ರಿಗೆ ಇಮ್ಯುನಿಟಿನೇ ಇಲ್ಲ ಅಥವಾ ಅವ್ರಿಗೆ ಜಾಸ್ತಿ ಇಮ್ಯುನಿಟಿ, ಅವ್ರಿಗೆ ಡಿಸೀಸ್ ಬರ್ತಾ ಇಲ್ಲ, ಈ ಥರ ಎಲ್ಲನೂ. ಇಮ್ಯುನಿಟಿ ಅಂದರೆ ಏನು ಹಾಗಿದ್ರೆ? ಇಟ್ಸ್ ಜಸ್ಟ್ ದ ಎಬಿಲಿಟಿ ಆಫ್ ದ ಹೋಸ್ಟ್ ಟು ಫೈಟ್ ದ ಪ್ಯಾಥೋಜನ್. ಯಾವುದಾದ್ರೂ ನಮ್ಮ ಆರ್ಗನಿಸಮ್, ಹೇಗೆ ನಾವು ಈಗ ಏನೋ ಒಂದು ನಮ್ಮ ದೇಶಕ್ಕೆ ಯಾವುದೋ ಒಂದು ದೇಶ ಬಂದು, ಚೈನಾ ಇರಬಹುದು, ಅವು ಸೋಲ್ಜರ್ಸಲ್ಲಿ ಫೈಟ್ ಮಾಡಿದಾಗ ನಾವೇನು ಮಾಡ್ತೀವಿ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಬಾರ್ಡರ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ವಿಲ್ ಫೈಟ್ ಬ್ಯಾಕ್. ಹಾಗೆ ಬಾಡಿನೂ ಅಷ್ಟೇ, ನಮ್ಮ ಬಾಡಿನ
ಎಕ್ಸ್ಟರ್ನಲ್ ಫಾರಿನ್ ಆರ್ಗ್ಯಾನಿಸಮ್ಸಿಂದ ಪ್ಯಾಥೋಜನ್ಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ದೆರ್ ವಿಲ್ ಬಿ ಕೈಂಡ್ ಆಫ್ ಡಿಫೆನ್ಸ್ಗೆ ಎಷ್ಟೊಂದು ಸಿಸ್ಟಮ್ಸ್ ಇದೆ. ಅದು ಏನೇನಂತ ಹೇಳ್ತೀನಿ ಮುಂದೆ. ಆ ಸಿಸ್ಟಮನ್ನು, ಆ ಎಬಿಲಿಟಿ ಇರತ್ತಲ್ವಾ, ಅದಕ್ಕೆ ಇಮ್ಯುನಿಟಿ ಅಂತ ಕರೀತಾರೆ. ಸೊ ಇಮ್ಯುನಿಟಿಯಲ್ಲಿ ಬೇಸಿಕಲಿ 2 ಟೈಪ್ಸ್ ಇದೆ ಮಕ್ಕಳೇ. ಒನ್ ಇಸ್ ಇನೇಟ್ ಇಮ್ಯುನಿಟಿ ಆ್ಯಂಡ್ ದ ಸೆಕೆಂಡ್ ಇಸ್ ಎಕ್ವೈರ್ಡ್ ಇಮ್ಯುನಿಟಿ. ಇನೇಟ್ ಅಂದರೆ ದ ನೇಮ್ ಇಟ್ ಸೆಲ್ಫ್ ಸೇಸ್ ವಿಚ್ ಇಸ್ ಪ್ರೆಸೆಂಟ್ ಫ್ರಮ್ ದ ಬಿಗಿನಿಂಗ್ ಅಂತ. ಸೊ ಇನೇಟ್ ಇಮ್ಯುನಿಟಿ ಬಂದು ಇಟ್ಸ್ ನಾನ್ ಸ್ಪೆಸಿಫಿಕ್, ಅಂದರೆ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಲ್ಲ. ಈಗ ನೀವು ವಾರ್ಸ್ ಎಲ್ಲ ಆಗ್ತಾ ಇದೆ ನೋಡ್ತೀರಾ, ಕೆಲವೆಲ್ಲ ಡ್ರೋನ್ಸ್ ಹೋಗ್ಬಿಟ್ಟು ಕೆಲವೆಲ್ಲ ಪರ್ಟಿಕ್ಯುಲರ್ ಒಂದು ಅದಕ್ಕೆ ಟಾರ್ಗೆಟ್ ಇರುತ್ತೆ, ಅಲ್ಲೇ ಹೋಗಿ ಹಿಟ್ ಮಾಡುತ್ತೆ. ಬಟ್ ಇದು ಹಾಗಲ್ಲ. ಇಟ್ ವಿಲ್ ಜನರಲ್ ಆಗಿ ಆಗುವಂಥ ಒಂದು ಇಟ್ ವಿಲ್ ಶೋ ದ ಜನರಲ್ ಡಿಫೆನ್ಸ್. ಇದಕ್ಕೆ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಇಮ್ಯುನಿಟಿ ಅಂತ ಕರೀತಾರೆ, ವಿಚ್ ಇಸ್ ಪ್ರೆಸೆಂಟ್ ಸಿನ್ಸ್ ಬರ್ತ್. ಇದು ಬರ್ತಿಂದನೂ ಇರೋಂಥದ್ದು. ಏನೇನು ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಇದೆ. ಫಸ್ಟ್ ಇಸ್ ಫಿಸಿಕಲ್ ಬ್ಯಾರಿಯರ್, ಸೆಕೆಂಡ್ ಇಸ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್, ಥರ್ಡ್ ಇಸ್ ಸೆಲ್ಯುಲಾರ್ ಬ್ಯಾರಿಯರ್, and the fourth is cytokines barrier ಅಂತ. ಸೊ ಈ 4 ಬ್ಯಾರಿಯರ್ಸ್ ಇದೆ ಇದಕ್ಕೆ. ಸೊ ಫಸ್ಟ್ ಫಿಸಿಕಲ್ ಬ್ಯಾರಿಯರ್ ಅಂತ ಹೇಳಿದೆ. ಫಿಸಿಕಲ್ ಬ್ಯಾರಿಯರ್ ಬಂದು ಸ್ಕಿನ್ ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ. ಸ್ಕಿನ್ ಬಂದು ನಾವು ಫಿಸಿಕಲ್ ಬ್ಯಾರಿಯರ್, ಫಿಸಿಕಲ್ ಅಂದರೆ ನಿಮ್ಗೆ ಕಾಣಿಸುವಂಥದ್ದು. ಸೊ ಸ್ಕಿನ್ನಲ್ಲಿ ಯಾವುದೇ ಒಂದು ಆರ್ಗ್ಯಾನಿಸಮು ನಿಮಗೆ ಬ್ಲಡ್ ಸ್ಟ್ರೀಮ್ಗೆ ಈಸಿಯಾಗಿ ಪೆನಿಟ್ರೇಟ್ ಆಗೋದಕ್ಕಾಗಲ್ಲ. ಸೊ ಸ್ಕಿನ್ ಆಕ್ಸ್ ಎಸ್ ಫಿಸಿಕಲ್ ಬ್ಯಾರಿಯರ್. ಆ್ಯಂಡ್ ಮ್ಯೂಕಸ್ ಕೋಟಿಂಗ್ ಆಫ್ ಎಪಿಥೀಲಿಯಂ. ಮ್ಯೂಕಸ್ ಕೋಟಿಂಗ್ ಎಲ್ಲೆಲ್ಲಿ ನೋಡ್ತೀವಿ, ಎಪಿಥೀಲಿಯಲ್ ಸೆಲ್ಸ್ ವಿಲ್ ಸೆಕ್ರೇಟ್ ಮ್ಯೂಕಸ್. ಇದು ನಿಮ್ಗೆ ಗೊತ್ತಿದೆ, ಲಾಸ್ಟ್ ಇಯರ್ ಓದಿರ್ತೀರಾ. ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇರಬಹುದು, ಯೂರೋಜೆನೆಟಲ್ ಟ್ರ್ಯಾಕ್ ಇರಬಹುದು, ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ ಇರಬಹುದು. ಇಲ್ಲಿ ಮ್ಯೂಕಸ್ ಸೆಲ್ಸ್ನ ಮ್ಯೂಕಸ್ ಸಿಂಥಸೈಸ್ ಆಗುತ್ತೆ ಎಪಿಥೀಲಿಯಲ್ ಸೆಲ್ಸು. ಸೊ ಬೇಸಿಕಲಿ ಇದು ಏನು ಮಾಡುತ್ತಪ್ಪ ಅಂದರೆ, ಯಾವುದೇ ಒಂದು ಫಾರಿನ್ ಆರ್ಗ್ಯಾನಿಸಮ್ ಎಂಟರ್ ಆದಾಗ ಅದನ್ನು ಟ್ರ್ಯಾಪ್ ಮಾಡಿ ಇಟ್ ವಿಲ್ ಟ್ರೈ ಟು ಕಿಲ್. ಸೊ ಇದು ಫಿಸಿಕಲ್ ಬ್ಯಾರಿಯರ್ಸ್ ಆಯಿತು. ದೆನ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂದರೆ ಕೆಲವು ಆ್ಯಸಿಡ್ಸ್ ಇನ್ ಸ್ಟಮಕ್ ಇರಬಹುದು, ಆ್ಯಂಡ್ ಟಿಯರ್ಸ್ ಆಫ್ ಯುವರ್ ಐ ಇರ್ಬೋದು, ಸಲೈವರಿ ಗ್ಲ್ಯಾಂಡ್ ಸಲೈವಾ ಇರಬಹುದು ಮೌತಲ್ಲಿ. ಇದು ಎಲ್ಲ ಅಷ್ಟೇ ಕೆಲವು ಆರ್ಗ್ಯಾನಿಸಮ್ಸನ್ನು ಟ್ರ್ಯಾಪ್ ಮಾಡಿ ಅದನ್ನು ಅಲ್ಲೇ ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ. ದೀಸ್ ಆರ್ ದ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ದ ಥರ್ಡ್ ಇಸ್ ಸೆಲ್ಯುಲಾರ್ ಬ್ಯಾರಿಯರ್ಸ್. ಇದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸೆಲ್ಯುಲಾರ್ ಲೆವೆಲಲ್ಲಿ ಕೆಲವು ಸೆಲ್ಸು ನಿಮ್ಮ ಡಿಫೆನ್ಸ್ ಪರ್ಪಸ್ಗೇ ಇರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಲ್ಯೂಕೋಸೈಟ್ಸ್. ಲ್ಯೂಕೋಸೈಟ್ಸ್ ಅಂದರೆ WBC ಗೊತ್ತಿದೆ ಅಲ್ವಾ ನಿಮಗೆ, ಇದು ಗೊತ್ತಿರುತ್ತೆ. ಸೊ ದೆನ್ WBCಯಲ್ಲಿ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತಾರೆ. ಸೊ PMNL ಲ್ಯೂಕೋಸೈಟ್ಸ್ ಅಂತ. ಅದರಲ್ಲಿ ನ್ಯೂಟ್ರೋಫಿಲ್ಸು, ಮೊನೋಸೈಟ್ಸು, ನ್ಯಾಚುರಲ್ ಕಿಲ್ಲರ್ ಸೆಲ್ಸು ತುಂಬ ಇಂಪಾರ್ಟೆಂಟು. ಪಾಲಿಮಾರ್ಫೋ ನ್ಯೂಕ್ಲಿಯರ್. ಪಾಲಿ ಅಂದರೆ ಡಿಫ್ರೆಂಟ್, ಮಾರ್ಫೋ ಅಂದರೆ ಹೌ ಇಟ್ ಅಪಿಯರ್ಸ್ ಅಂತ. ನ್ಯೂಕ್ಲಿಯರ್ ಅಂದರೆ ಡಿಫ್ರೆಂಟ್ ನ್ಯೂಕ್ಲಿಯಸ್ ಶೇಪ್ ಇರುತ್ತೆ ಅದಕ್ಕೆ. ಬೇಸಿಕಲಿ ಅದನ್ನು ನಾವು ಓದ್ತೀವಿ. ಸೊ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅನ್ನುವಂಥದ್ದು ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್ ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಅದು ಇನ್ ಡೀಟೇಲ್ ಆಗಿ ಇವಾಗ ಬೇಡ, ಜಸ್ಟ್ ಫಾರ್ ದ ನೇಮ್ ಸೇಕ್ ತಿಳ್ಕೊಂಡಿರಿ. ಮತ್ತು ಮ್ಯಾಕ್ರೋಫೇಜಸ್. ಫೇಜ್ ಅಂದರೆ ಏನು? ಟು ಈಟ್ ಅಂತ. ಫೇಜಸ್ ಟು ಈಟ್. ಸೊ ದಟ್ ಮ್ಯಾಕ್ರೋಫೇಜ್ ಇದೆಲ್ಲ ಏನು ಮಾಡುತ್ತೆ? ಫ್ಯಾಗೋಸೈಟೋಸ್ ಮಾಡುತ್ತೆ. ಅಂದರೆ ಇಟ್ ವಿಲ್ ಈಟ್ ಅಪ್ ಎನಿ ಫಾರಿನ್ ಪ್ಯಾಥೋಜನ್ ದಟ್ ವಿಲ್ ಎಂಟರ್ ಆರ್ ರೀಚ್ ಇನ್ ಟು ಅವರ್ ಬಾಡಿ. ಸೊ ಇದೆಲ್ಲದಕ್ಕೂ ಈ ಸೆಲ್ಯುಲಾರ್ ಬ್ಯಾರಿಯರ್ಸ್ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ದೆನ್ ಕಮಿಂಗ್ ಟು ದ ಫೋರ್ತ್ ಆ್ಯಂಡ್ ಲಾಸ್ಟ್ ಇಸ್ ಸೈಟೋಕೈನ್ ಬ್ಯಾರಿಯರ್ಸ್. ಕೆಲವು ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ, it will synthesize a kind of chemicals, cytokines ಅಂತ. ಅದರಲ್ಲಿ ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಇನ್ ಪರ್ಟಿಕ್ಯುಲರ್ಲಿ ಇಂಟರ್ಫೆರಾನ್ಸ್ ಅನ್ನುವಂಥ ಒಂದು ಕೆಮಿಕಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಂಟರ್ಫೆರಾನ್ ವಿಲ್ ಟ್ರೈ ಟು ಕಿಲ್ ದ ವೈರಸ್. ಅದರ ಮೆಕ್ಯಾನಿಸಮ್ ಇವಾಗ ಬೇಡ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಇನ್ನೇಟ್ ಇಮ್ಯುನಿಟಿ. So innate immunity is important. Then acquired immunity ಬಂದು ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ acquired. ಲೈಫ್ ಟೈಮಲ್ಲಿ ನೀವು ಇದನ್ನು ಅಕ್ವೈರ್ ಮಾಡ್ಕೋತೀರಾ. ಅಂದರೆ ಬರ್ತ್ ಆದಾಗಿಂದ ಅಥವಾ ಮದರ್ಸ್ ವುಂಬಲ್ಲಿ ಇದ್ದಾಗಿಂದ ಯು ವಿಲ್ ಅಕ್ವೈರ್ ದಿಸ್ ಇನ್ಫೆಕ್ಷನ್ ಓವರ್ ದ ಪೀರಿಯಡ್ ಆಫ್ ಯುವರ್ ಲೈಫ್ ಟೈಮ್. ಸೊ ಅಕ್ವೈರ್ಡ್ ಇಮ್ಯುನಿಟಿಗೆ ಏನಂದರೆ ಇದು ತುಂಬ ಪ್ಯಾಥೋಜನ್ ಸ್ಪೆಸಿಫಿಕ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ. ಮೆಮೊರಿ ಇಸ್ ವೆರಿ ಇಂಪಾರ್ಟೆಂಟ್. ಇದು ಡೀಟೇಲ್ ಆಗಿ ಬೇಡ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ನಮ್ಮ ಯಾವುದೇ ಸೆಲ್ಲಲ್ಲಿ ಇವಾಗ ಒಂದ್ಸಲ ಕೋವಿಡ್ ಬಂತು ನಮಗೆ, ನೆಕ್ಸ್ಟ್ ಟೈಮ್ ಅದು ಅಫೆಕ್ಟ್ ಆದಾಗ ವ್ಯಾಕ್ಸಿನೇಷನ್ ನಮಗಿದೆ. ಸೊ ವ್ಯಾಕ್ಸಿನೇಷನ್ ಮೆಕ್ಯಾನಿಸಮ್ ಹೇಳ್ತೀನಿ. ಸೊ ಮೆಮೊರಿ ಆಗಿಬಿಟ್ಟಿರುತ್ತೆ ಬಾಡಿಯಲ್ಲಿ. ಇಟ್ ಹ್ಯಾಸ್ ಆಲ್ರೆಡಿ ರೆಕಾರ್ಡೆಡ್ ದಟ್ ದಿಸ್ ಪರ್ಟಿಕ್ಯುಲರ್ ವೈರಸ್ ಹ್ಯಾಡ್ ಆಲ್ರೆಡಿ ಎಂಟರ್ಡ್ ಅ ಬಾಡಿ. ಸೊ ವಿ ಹ್ಯಾವ್ ಟು ಬಿ ಕಾಶಿಯಸ್. ನೆಕ್ಸ್ಟ್ ಟೈಮ್ ಇಫ್ ದಟ್ ಪರ್ಟಿಕ್ಯುಲರ್ ವೈರಸ್ ಎಂಟರ್ಸ್ ಅ ಬಾಡಿ, ನಾವು ಏನೇನೆಲ್ಲ ಆರ್ಮ್ಸ್ ಇಟ್ಕೋಬೇಕು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಎಲ್ಲ ಬಾಡಿ ಇಟ್ಕೊಂಡು ಅದನ್ನು ಫೈಟ್ ಮಾಡೋದಕ್ಕೆ ರೆಡಿ ಇರುತ್ತೆ.
ಸೊ ಮೆಮೊರಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಪ್ರೈಮರಿ ರೆಸ್ಪಾನ್ಸನ್ನು ತೋರಿಸುತ್ತೆ. ಯಾವುದಾದ್ರೂ ಒಂದು ಪ್ಯಾಥೋಜನ್ ಬಂದು ಬಾಡಿನ ಇನ್ಫೆಕ್ಟ್ ಆದಾಗ ದೆರ್ ವಿಲ್ ಬಿ ಎ ಕೈಂಡ್ ಆಫ್ ಪ್ರೈಮರಿ ರೆಸ್ಪಾನ್ಸ್. ಅದು ತುಂಬ ಲೋ ಇಂಟೆನ್ಸಿಟಿ ಆಗಿರುತ್ತೆ, ಹೈ ಇಂಟೆನ್ಸಿಟಿ ಏನೂ ತೋರಿಸಲ್ಲ. ಸೆಕೆಂಡ್ ಟೈಮ್ ಇಫ್ ದ ಸೇಮ್ ಪ್ಯಾಥೋಜನ್ ಎಂಟರ್ಸ್ ದ ಬಾಡಿ ದಟ್ ಇಸ್ ಕಾಲ್ಡ್ ಅಸ್ ಇಂಟೆನ್ಸ್ ರೆಸ್ಪಾನ್ಸ್ ಇರುತ್ತೆ. ಅವಾಗ ಎಲ್ಲ ಬಾಡಿ ಪ್ರಿಪೇರ್ ಆಗಿರುತ್ತೆ ಫುಲ್ಲು. ಸೊ ಇಂಟೆನ್ಸಿಫೈಡ್ ರೆಸ್ಪಾನ್ಸ್ ತೋರಿಸುತ್ತೆ. ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ರೆಸ್ಪಾನ್ಸು ಹೇಗಾಗುತ್ತೆ ಅಂದರೆ ಲಿಂಫೋಸೈಟ್ಸಿಂದ ಆಗುತ್ತೆ. ಸೊ ದಿಸ್ ಇಸ್ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಅಂತ. ಸೊ ಡೋಂಟ್ ಯೂಸ್ ದಿಸ್ ಕೈಂಡ್ ಆಫ್ ಸ್ಮಾಲ್ ವರ್ಡ್ಸ್ ಇನ್ ರೈಟಿಂಗ್. ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಅಂತಲೇ ಬರೀಬೇಕು. ಸೊ ಲಿಂಫೋಸೈಟ್ಸು ಬಂದು ಬಿ ಲಿಂಫೋಸೈಟ್ಸ್ ಆ್ಯಂಡ್ ಟಿ ಲಿಂಫೋಸೈಟ್ಸ್ ಅಂತ. ಸೊ ಬಿ ಲಿಂಫೋಸೈಟ್ಸ್ ವಿಲ್ ಸಿಂಥಸೈಸ್ ಆಂಟಿಬಾಡೀಸ್ ಆ್ಯಂಡ್ ಟಿ ಲಿಂಫೋಸೈಟ್ಸ್ ಹೆಲ್ಪ್ ಬಿ ಲಿಂಫೋಸೈಟ್ಸ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್. ಸೊ ಇಷ್ಟು ತಿಳ್ಕೊಳ್ಳಿ. ಸೊ ಬಿ ಫಾರ್ ಬೋನ್ ಮ್ಯಾರೋ ಆ್ಯಂಡ್ ಟಿ ಫಾರ್ ಥೈಮಸ್. ಸೊ ಬೋನ್ ಮ್ಯಾರೋ ಲಿಂಫೋಸೈಟ್ಸ್ ಆ್ಯಂಡ್ ಟಿ ಫಾರ್ ಥೈಮಸ್ ಟಿ ಲಿಂಫೋಸೈಟ್ಸ್. ಸೊ ದೆನ್ ಆಂಟಿಬಾಡಿ ಅಂದರೆ ಏನು, ಆಂಟಿಜನ್ ಅಂದರೆ ಏನು? ಸೊ ಬೇಸಿಕಲಿ ಆಂಟಿಜನ್ ಅಂದರೆ ಎನಿ ಫಾರಿನ್ ಆರ್ಗ್ಯಾನಿಸಮ್, it could be protein, bacteria, protein molecule of that particular virus or any toxin or any pathogen ಏನೇ ಇರಬಹುದು, ಪ್ರೋಟೋಜೋವಾ ಇರಬಹುದು, ಫಂಗೈ ಇರಬಹುದು, ಅದಕ್ಕೆ ಆಂಟಿಜನ್ ಅಂತ ಹೇಳ್ತಾರೆ. ಆಂಟಿಜನ್ಗೆ ರೆಸ್ಪಾನ್ಸ್ ಮಾಡೋದು ಆಂಟಿಬಾಡಿ ಅಂತ ಹೇಳ್ತಾರೆ. ಸೊ ಬೇಸಿಕ್ಕಾಗಿ ಆಂಟಿಬಾಡಿ ಏನಂದರೆ ಇದು ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದೀಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ಇದು ನೋಡಿರ್ತೀರ ನೀವು. ಆಂಟಿಬಾಡಿ ಹೇಗಿರುತ್ತೆ ಅಂದರೆ ಇಟ್ಸ್ ಮೇಡ್ ಅಪ್ ಆಫ್ 4 ಪೆಪ್ಟೈಡ್ ಚೈನ್. 4 ಪೆಪ್ಟೈಡ್ ಚೈನ್ ಇರುತ್ತೆ. ಆ 4 ಪೆಪ್ಟೈಡಲ್ಲಿ 2 ಸ್ಮಾಲರ್ ಲೈಟ್ ಚೈನ್ ಇರುತ್ತೆ ಆ್ಯಂಡ್ 2 ಲಾಂಗರ್ ಹೆವಿ ಚೈನ್ಸ್ ಇರುತ್ತೆ. ಅದಕ್ಕೆ ಅದನ್ನು H2L2 ಅಂತ ಕರೀತಾರೆ. H is for heavy and L is for light. ಆ್ಯಂಡ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಬಂದು IgA, ಸೊ ಇಮ್ಯುನೋಗ್ಲೋಬುಲಿನ್ ಅಂತಲೂ ಕರೀತಾರೆ ಅದನ್ನು. IG is for ಇಮ್ಯುನೋಗ್ಲೋಬುಲಿನ್. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆಲ್ಲನೂ ನೀಟ್ ಕ್ಲಾಸಸಲ್ಲಿ ಇದೆಲ್ಲ ಹೇಳ್ತೀನಿ. ಇಮ್ಯುನೋಗ್ಲೋಬಿನ್ ಅಂತ ಹೇಳ್ತಾರೆ. Immunoglobulin A, M, E and G. So it's very particular. Immunoglobulins are very particular. ಇದನ್ನು ನಾವು ತಿಳ್ಕೊಳ್ಳೋಣ. ಇನ್ನು 1-2 ಇಮ್ಯುನೋಗ್ಲೋಬುಲಿನ್ ಇನ್ನು ಓದ್ತೀರಾ ನೀವು ಆ್ಯಕ್ಚುಲಿ, ಅದನ್ನು ನಾನು ಹೇಳ್ತೀನಿ. ದೆನ್ ಟೈಪ್ಸ್ ಆಫ್ ಅಕ್ವೈರ್ಡ್ ಇಮ್ಯುನಿಟಿ ಬಂದು ಹ್ಯೂಮರಲ್ ಇಮ್ಯುನಿಟಿ ಆ್ಯಂಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಹ್ಯೂಮರ್ ಅಂದರೆ ಇದು ತುಂಬ ಫೇಮಸ್ ವರ್ಡು. ಹ್ಯೂಮರ್ ಅಂದರೆ OUR ಅಲ್ಲ, ಜಸ್ಟ್ OR, ಹ್ಯೂಮರ್ ಅಂತ, HUMOR. ಹ್ಯೂಮರ್ ಅಂದರೆ ಬಾಡಿ ಫ್ಲೂಯಿಡ್ ಅಂತ. ಸೊ ಇದು ಹಳೆ ಗ್ರೀಕ್ ಫಿಸಿಷಿಯನ್ಸ್ ಎಲ್ಲ ಏನಿದ್ರು, ಹಿಪೋಕ್ರೇಟ್ಸ್ ಅವರೆಲ್ಲರೂ, ಅವರು ಹ್ಯೂಮರ್ಸ್ ಅಂತ ಕರಿತಾ ಇದ್ರು. ಅದಕ್ಕೆ ಹ್ಯೂಮರಲ್ ಇಮ್ಯುನಿಟಿ ಅಂದರೆ ಇದು ಬ್ಲಡ್ಡಲ್ಲಿರುವಂಥದ್ದು. ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಅದು. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂದರೆ ಟಿ ಲಿಂಫೋಸೈಟ್ಸ್ ಮೀಡಿಯೇಟೆಡ್ ಇಮ್ಯುನಿಟಿ. ಜಸ್ಟ್ ಫಾರ್ know this information. Then graft ಅಂದರೆ ಏನು, ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು? ನೀವು ಎಷ್ಟೊಂದು ಜನ ಕೇಳಿರ್ತೀರಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರಂತೆ ಅಥವಾ ಸ್ಕಿನ್ ಗ್ರಾಫ್ಟಿಂಗ್ ಮಾಡ್ತಾರಂತೆ ಅಂತ. ಸೊ ಇವಾಗ ಒಂದು ತುಂಬ ಫೇಮಸ್ ಎಕ್ಸಾಂಪಲ್ ಬಂದು ಲಿವರ್ ಟ್ರಾನ್ಸ್ಪ್ಲಾಂಟ್. ಸೊ ಎಷ್ಟೊಂದು ಜನಕ್ಕೆ ಲಿವರ್ ಸ್ಟಾಪ್ಸ್ ವರ್ಕಿಂಗ್. ಸೊ 95% ಆಫ್ ದರ್ ಲಿವರ್ ವಿಲ್ ಗೋ ಇದರ್ ಬಿಕಾಸ್ ಆಫ್ ಸಿರ್ಹೋಸಿಸ್ ಆರ್ ಹೆಪಟೈಟಿಸ್ ಬಿ. ದರ್ ಆರ್ ವೇರಿಯಸ್ ರೀಸನ್ಸ್ ಇದರಿಂದ ಆಗುತ್ತೆ. ಸೊ ಅವಾಗ ಅವ್ರಿಗೆ ಯಾರಾದರೂ ಡೋನರ್ಸು ಅವ್ರ ಲಿವರನ್ನು ಇಫ್ ಇಟ್ ಮ್ಯಾಚಸ್ ವೆರಿ ವೆಲ್, ಅವ್ರ ಬ್ಲಡ್ ಗ್ರೂಪು ಎಲ್ಲ ಮ್ಯಾಚ್ ಆದಾಗ ಅವ್ರ ರಿಲೇಟಿವು ಯಾರಾದರೂ ಅದನ್ನು ಕೊಡೋದಕ್ಕೆ ರೆಡಿ ಇದ್ದರೆ ಆ ಆರ್ಗನನ್ನು ತೊಗೊಂಡು ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅಥವಾ ಗ್ರಾಫ್ಟ್ ಬಂದು ಏನಾದರೂ ಒಂದು ಸ್ಕಿನ್ನು ನಿಮ್ಮದು ಸಮ್ ಆ್ಯಸಿಡ್ ಅಟ್ಯಾಕ್ ಇರಬಹುದು ಅಥವಾ ಫೈರ್ ಅಟ್ಯಾಕಲ್ಲಿರಬಹುದು, ಹೇಗಾದರೂ ನಿಮ್ಮದು ಸ್ಕಿನ್ನು ಹೊಟ್ಟೋದಾಗ ಅದನ್ನು ಗ್ರಾಫ್ಟ್ ಮಾಡ್ತಾರೆ. ಸೊ ಅ ಪ್ಯಾಚ್ ಆಫ್ ಯುವರ್ ಸ್ಕಿನ್ ವಿಚ್ ಈಸ್ ಡ್ಯಾಮೇಜ್ ದಟ್ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಅ ಹೆಲ್ದಿ ಸ್ಕಿನ್ ಇಫ್ ಇಟ್ ಮ್ಯಾಚಸ್ ವೆಲ್ ವಿತ್ ಯುವರ್ ಬಾಡಿ. ಸೊ ಆ ಗ್ರಾಫ್ಟ್ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಈ ಗ್ರಾಫ್ಟ್ ಅಥವಾ ಆರ್ಗನನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅದು ಫಾರಿನ್ ಆರ್ಗ್ಯಾನಿಸಮ್ ಅಲ್ವಾ, ಸೊ ಇಟ್ ವಿಲ್ ಸ್ಟಾರ್ಟ್ ರಿಜೆಕ್ಟಿಂಗ್, ಗ್ರಾಫ್ಟ್ ರಿಜೆಕ್ಷನ್ ಆರ್ ಟ್ರಾನ್ಸ್ಪ್ಲಾಂಟ್ ರಿಜೆಕ್ಷನ್ ಅಂತ ಹೇಳ್ತಾರೆ. ಅದನ್ನು ಹೇಗೆ ನಾವು ಇದು ಮಾಡ್ತಾರೆ ಅಂದರೆ ಅಂಥ ಪೇಷಂಟ್ಸ್ಗೆ ಇಮ್ಯೂನ್ ಸಪ್ರೆಸೆನ್ಸ್ ಅಂತ ಕೊಡ್ತಾರೆ. ಅಂದರೆ ಇಮ್ಯೂನಿಟಿ ಏನು ಇಮ್ಯೂನ್ ಸಿಸ್ಟಮ್ ವರ್ಕ್ ಆಗಬೇಕು ಅದನ್ನು ಸಪ್ರೆಸ್ ಮಾಡುವಂಥದ್ದು. ಆವಾಗ ಗ್ರಾಫ್ಟ್ ರಿಜೆಕ್ಷನ್ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಆ್ಯಂಡ್ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್, ಬಾಡಿಯಲ್ಲಿ ಸೆಲ್ಫ್ ಏನು ನಾನ್ ಸೆಲ್ಫ್ ಏನು ಅಂದರೆ ನಮ್ಮದು ಯಾವುದು ಬಾಡಿಗೆ ಒಳ್ಳೆಯದು ಅಥವಾ ವಾಟ್ ಈಸ್ ಆರ್ ಬಾಡಿ ಓನ್ ಥಿಂಗ್ ಆರ್ ಅದರ್ ಅನ್ನೋಂಥದ್ದು ಬಾಡಿ ರೆಕಗ್ನೈಸ್ ಮಾಡುತ್ತೆ ಯೂಶಲಿ. ಆ್ಯಂಡ್ ಸಮ್ಟೈಮ್ಸ್ ಇಟ್ ಫೇಲ್ಸ್ ಟು ರೆಕಗ್ನೈಸ್. ಆ ಥರ ಫೇಲ್ ಆಗುವಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುತ್ತೆ ವಿಚ್ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಕಮಿಂಗ್ ಸ್ಲೈಡ್ಸ್. ಸೊ ಇದರಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಡಿಫ್ರೆನ್ಸಸ್ನ ಕೇಳ್ತಾರೆ. ಡಿಫ್ರೆನ್ಸಸ್ ಕೇಳಿದಾಗ ನೀವು ಹೀಗೆ ಟ್ಯಾಬ್ಯುಲರ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಸೊ ಆ್ಯಕ್ಟಿವ್ ಇಮ್ಯುನಿಟಿ ಅಂದರೆ ಹೋಸ್ಟ್ ಸೆಲ್ಗೆ ಯಾವುದಾದ್ರೂ ಆ್ಯಂಟಿಜನ್ ಇಟ್ ಕುಡ್ ಬಿ ಬ್ಯಾಕ್ಟೀರಿಯಾ ಆರ್ ವೈರಲ್ ಪಾರ್ಟಿಕಲ್ ಆರ್ ಎನಿಥಿಂಗ್, ಆ್ಯಂಟಿಜನ್ ಬಂದು ಎಫೆಕ್ಟ್ ಆದಾಗ
ಮೈಕ್ರೋಬ್ಸ್ ಪ್ರೋಟೀನ್ ವೈರಲ್ ಪ್ರೋಟೀನ್ಸ್ ಇರ್ಬೋದು ಯಾವುದಾದ್ರೂ ಅಫೆಕ್ಟ್ ಆದಾಗ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ್ಯಕ್ಟಿವ್ ಇಮ್ಯುನಿಟಿ ಈಸ್ ನ್ಯಾಚುರಲ್ ಆಗಿ ಇನ್ಫೆಕ್ಷನ್ ಆಗಿ ನಿಮ್ಮ ಬಾಡೀಸು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿದಾಗ ಅದನ್ನು ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಕರೀತಾರೆ. ಸೊ ಇಟ್ಸ್ ವೆರಿ ಸ್ಲೋ ಆ್ಯಂಡ್ ಇಫೆಕ್ಟಿವ್ ರೆಸ್ಪಾನ್ಸ್ ಇದು. Then coming to passive immunity, name itself says it's not active, it's passive. So passively ready-made antibodies na already ನಿಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದಾಗ ಅದಕ್ಕೆ ನಾವು ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಈಗ ಕೊಲೆಸ್ಟ್ರಮ್ ಅಂದರೆ ಮದರ್ಸ್ ಮಿಲ್ಕಲ್ಲಿ ಇರತ್ತಲ್ವಾ ಕೊಲೆಸ್ಟ್ರಮ್, ಇಟ್ ಈಸ್ ರಿಚ್ ಇನ್ IgA. ಸೊ IgA ಏನಾಯಿತು, ಬಾಡಿಗೆ ಆಲ್ರೆಡಿ ನಿಮಗೆ ಆ್ಯಂಟಿಬಾಡೀಸ್ ಬಂತು. So it's very important, no? It's already not synthesized in your body, which is given externally, direct ಆಗಿ ready to eat. ಇದಕ್ಕೆ ನಾವು passive immunity ಅಂತ ಹೇಳ್ತಾರೆ. So quickly we'll see the differences. Exposure to living or dead microbes ಹೇಳ್ದ ಹಾಗೆ ಅದು ಆಂಟಿಜೆನಿಕ್ ಪ್ರೋಟೀನ್ಸ್ಗೆ ಮಾಡಿದಾಗ ಅದಕ್ಕೆ ಆಕ್ಟಿವ್ ಇಮ್ಯುನಿಟಿ ಅಂತಾರೆ. ರೆಡಿಮೇಡ್ ಆಂಟಿಬಾಡೀಸ್ನ ಕೊಟ್ಟಾಗ ಅದಕ್ಕೆ passive ಅಂತಾರೆ. So this is slow, this is fast, since it's ready to eat kind of thing, remains for longer time since body knows every nook and corner of that particular virus or whatever. So this is short lived, it forms memory cells, but illi memory cells ಮಾಡೋದಿಲ್ಲ. So example for active immunity, ನಿಮಗೆ ನ್ಯಾಚುರಲ್ ಇನ್ಫೆಕ್ಷನ್ಸ್ ಆದಾಗ ಏನೆಲ್ಲ ಬರುತ್ತೆ ಅದೆಲ್ಲ ಆಕ್ಟಿವ್ ಇಮ್ಯುನಿಟಿ ಆಗುತ್ತೆ. ಪ್ಯಾಸಿವ್ ಇಮ್ಯುನಿಟಿ ಬಂದು ಇವಾಗ ಕೆಲವು ಅದೇ ಮದರ್ಸ್ ಮಿಲ್ಕಿಂದ ಇರಬಹುದು, ಕೊಲೆಸ್ಟ್ರಮ್ ಹೇಳಿದೆ. ಮತ್ತು ಇನ್ನೊಂದು ಎಕ್ಸಾಂಪಲ್ಲು ಪ್ಲಾಸೆಂಟಾದಲ್ಲಿ ಒಂದು ಆ್ಯಂಟಿಬಾಡಿ ಮದರಿಂದ ಬೇಬಿಗೆ ಹೋಗುತ್ತೆ. ಕಮೆನ್ ವಿಚ್ ಆ್ಯಂಟಿಬಾಡಿ ಕ್ರಾಸಸ್ ಪ್ಲಾಸೆಂಟಾ, ಅದು ಒಂದು ಪ್ಯಾಸಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್ ಆಗುತ್ತೆ. ಮತ್ತು ಸ್ನೇಕ್ ಬೈಟ್ ಆದಾಗ ಆ್ಯಂಟಿ ವೆನಮ್ಸನ್ನ ಕೊಡ್ತಾರೆ. ಆ್ಯಂಟಿ ವೆನಮ್ಸ್ ಆರ್ ರಿಚ್ ಇನ್ ಆ್ಯಂಟಿಬಾಡೀಸ್ ಆ್ಯಕ್ಚುಲಿ, ಕ್ವಿಕ್ಕಾಗಿ ರೆಸ್ಪಾನ್ಸ್ ಆಗಬೇಕಲ್ವಾ. ಸೊ ದಿಲ್ ಗಿವ್ ದಿಸ್. ಆ್ಯಂಡ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಕೇಳಿರ್ತೀರಾ ವ್ಯಾಕ್ಸಿನ್ಸ್ ಬಗ್ಗೆ. ಸೊ ವ್ಯಾಕ್ಸಿನ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ನಾನು ಹೇಳಿದೆ ಮೆಮೊರಿ ಸೆಲ್ಸ್ ಇರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಅಂತ, ಅದೇ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ. ಆ್ಯಂಟಿಜೆನಿಕ್ ಪ್ರೋಟೀನ್ ಇರಬಹುದು ಪ್ಯಾಥೋಜನ್ದು, ಅಥವಾ ಲೈವ್ ಆರ್ ಡೆಡ್ ಆರ್ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ನೇ ವ್ಯಾಕ್ಸಿನಲ್ಲಿ ಕೊಟ್ಟಿರ್ತಾರೆ. ಅದು ಕೊಟ್ಟಾಗ ಬಾಡಿಗೆ ಮೆಮೊರಿ B and T ಸೆಲ್ಸ್ ಏನಾಗುತ್ತೆ, ಎಕ್ಸ್ಪೋಜರ್ ಆಗಿಬಿಡತ್ತೆ ಅದಕ್ಕೆ, ಈ ಪ್ರೋಟೀನ್ಗಿರಬಹುದು ಅಥವಾ ಪ್ಯಾಥೋಜನ್ಗಿರಬಹುದು. ಆವಾಗ ಅದು ಬಾಡಿ ವಿಲ್ ಬಿ ಪ್ರಿಪೇರ್ಡ್ ಟು ಫೈಟ್ ಆ್ಯಕ್ಚುಲಿ. ಸೊ ಆ ವ್ಯಾಕ್ಸಿನೇಷನ್ನು ಪ್ಯಾಸಿವ್ ಇಮ್ಯುನೈಸೇಷನ್ಗೆ ಎಕ್ಸಾಂಪಲ್ಲು. ಸೊ ಇಲ್ಲಿ ಆ್ಯಂಟಿವೆನಮ್ ಇಂಜೆಕ್ಷನ್ಸು ಹೇಳಿದ್ದೆ ಅಲ್ವಾ, ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಇಮ್ಯುನೈಸೇಷನ್. ಆ್ಯಂಡ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಿಂದ ಎಷ್ಟೊಂದು ವ್ಯಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಜೀನು ಏನೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಅದನ್ನು ಯಾವುದಾದ್ರೂ ಒಂದು ಹೋಸ್ಟ್ ಸೆಲ್ಗೆ ಅಂದರೆ ಈಸ್ಟ್ ಸೆಲ್ಗೆ ಈ ಹೆಪಟೈಟಿಸ್ B ವ್ಯಾಕ್ಸಿನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಈಸ್ಟಲ್ಲಿರುವಂತಹ ಕ್ರೋಮೋಸೋಮ್ಗೆ ಆ ಜೀನನ್ನು ಇನ್ಕಾರ್ಪೊರೇಟ್ ಮಾಡಿ, ಯು ಹ್ಯಾವ್ ಸ್ಟಡಿಡ್ ದಿಸ್ ಇನ್ ಬಯೋಟೆಕ್ನಾಲಜಿ ಐ ಥಿಂಕ್. ಒಂದು ಪ್ರಾಡಕ್ಟನ್ನು ಅವ್ರು ತೊಗೊಳ್ತಾರೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬಯೋಟೆಕ್ನಾಲಜಿಕಲ್ ಪ್ರಿನ್ಸಿಪಲ್ಸಿಂದ. ಸೊ ಅದು ಡೀಟೇಲ್ ಆಗಿ ಬಯೋಟೆಕ್ನಾಲಜಿಯಲ್ಲಿ ಹೇಳೋಕ್ಕಾದರೆ ಹೇಳ್ತೀನಿ. ಇಟ್ಸ್ ಎನ್ ಎಕ್ಸಾಂಪಲ್. ಸೊ RDNA ಟೆಕ್ನಾಲಜಿಯಲ್ಲಿ ವ್ಯಾಕ್ಸಿನ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸಮ್ಟೈಮ್ಸ್ ದಿಸ್ ಕ್ಯಾನ್ ಬಿ ಆಸ್ಡ್ ವಿಚ್ ಹೋಸ್ಟ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಹೆಪಟೈಟಿಸ್ B ವ್ಯಾಕ್ಸಿನ್ ಅಂತ ಕೇಳಿದ್ರೆ ಇಟ್ಸ್ ಈಸ್ಟ್ ಸೆಲ್. ಸೊ ರಿಮೆಂಬರ್. ದೆನ್ ಅಲರ್ಜೀಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಅಲರ್ಜೀಸ್ ಆಗುತ್ತೆ, ಅಲರ್ಜೀಸನ್ನು ಕೇಳಿರ್ತೀರಾ. ಅಲರ್ಜೀಸ್ ಅಂದರೆ ಏನು ಅಂದರೆ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸರ್ಟನ್ ಆ್ಯಂಟಿಜನ್ಸ್. ಕೆಲವು ಆ್ಯಂಟಿಜನ್ಸ್ಗೆ ಎಕ್ಸಾಜರೇಟೆಡ್, ತುಂಬ ಎಕ್ಸ್ಟ್ರೀಮ್ ಆಗಿ ಬಾಡಿ ಬಿಹೇವ್ ಮಾಡುತ್ತೆ, ಅದಕ್ಕೆ ಅಲರ್ಜೀಸ್ ಅಂತ ಹೇಳ್ತೀವಿ. ಇಟ್ ಕುಡ್ ಬಿ ಅಲರ್ಜನ್ಸ್ ಅಂದರೆ ವಿಚ್ ವಿಲ್ ಕಾಸ್ ಅಲರ್ಜೀಸ್. ಇಟ್ ಕುಡ್ ಬಿ ಡಸ್ಟ್ ಆರ್ ಪೋಲನ್ ಗ್ರೀನ್ಸ್ ಆರ್ ಎನಿಥಿಂಗ್. ಸೊ ಅಲರ್ಜನ್ಸ್ ಹೇಗಾಗುತ್ತೆ, ಬಾಡಿಗೆ ಬಂದಾಗ your mast cells will secrete two types of chemicals. One is histamine and the other one is serotonin. So you need to remember these names. ಇದು ತುಂಬ ಇಂಪಾರ್ಟೆಂಟ್. 2 marks questions ಅಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೊ mast cells will secrete histamines and ಸೆರೆಟೋನಿನ್ಸ್. ದೆನ್ ಸಿಮ್ಟಮ್ಸ್ ಏನು ಅಂದರೆ ಸ್ನೀಸಿಂಗ್, ವಾಟರಿ ಐಸ್ ಇರಬಹುದು, ರನ್ನಿಂಗ್ ನೋಸು, ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಕಾಮನ್ ಸಿಮ್ಟಮ್ಸು. ಸೊ ಕೆಲವು ಡ್ರಗ್ಸ್ ಇದೆ ಈ ಅಲರ್ಜೀಸನ್ನು ಸಪ್ರೆಸ್ ಮಾಡೋದಕ್ಕೆ ಅಥವಾ ಮಿಟಿಗೇಟ್ ಮಾಡೋದಕ್ಕೆ. ಅದು ಆ್ಯಂಟಿ ಹಿಸ್ಟಮಿನ್, ಸಿನ್ಸ್ ಹಿಸ್ಟಮಿನ್ ಇಸ್ ರಿಲೀಸ್ಡ್, ಆ್ಯಂಟಿ ಹಿಸ್ಟಮಿನ್ ಡ್ರಗ್ಸ್ನ ಕೊಡ್ತಾರೆ. ಆ್ಯಂಡ್ ಅಡ್ರಿನಾಲಿನ್ ಆ್ಯಂಡ್ ಸ್ಟೆರಾಯ್ಡ್ಸ್ ಆರ್ ಆಲ್ಸೋ ಗಿವನ್. ಸೊ ಇಲ್ಲಿ ಆ್ಯಂಟಿಬಾಡಿ ಯಾವುದಪ್ಪ ಅಲರ್ಜಿಕ್ ರೆಸ್ಪಾನ್ಸ್ಗೆ ಇದು ಮಾಡೋದು ಅಂದರೆ IgE. So you have to remember every time when your allergy or exaggerated response ಆದಾಗ IgE antibody ಅಲ್ಲಿ ಇರುತ್ತೆ. ಸೊ ಅಲರ್ಜನ್ಸ್ ಆ್ಯಂಡ್ ಆಸ್ತಮಾ ಇದು ಯೂಶ್ವಲಿ ಚಿಲ್ಡ್ರನ್ ಇನ್ ಮೆಟ್ರೋ ಸಿಟೀಸ್ ಆಸ್ತಮಾ ಇದೆ ಅಂತ ತುಂಬ ಜನ ಹೇಳ್ತಾರೆ. ಯಾಕಂದರೆ ಅವ್ರು ಅರ್ಲಿ ಸ್ಟೇಜಲ್ಲಿ ಕೆಲವು ಎಕ್ಸ್ಪೋಜರ್ಸ್ ಆಗಿರಲ್ಲ, ದೇ ವಿಲ್ ಬಿ ಪ್ರೊಟೆಕ್ಟೆಡ್. ದಟ್ ಕುಡ್ ಬಿ ಪಾಸಿಬಲ್ ರೀಸನ್ ಫಾರ್ ಆಸ್ತಮಾ ಟು ಬಿ ಸೀನ್ ಇನ್ ಮೆಟ್ರೋ ಸಿಟಿ ಕಿಡ್ಸ್ ಅಂತ ಹೇಳ್ತಾರೆ. ಇಟ್ಸ್ ಥಿಯರಿ, ಇಟ್ಸ್ ಎ
ಇದು ಹೈಪೋಥೆಸಿಸ್, ಐ ಡೋಂಟ್ ನೋ ಇಫ್ ಇಟ್ಸ್ ಟ್ರೂ. ಸೊ ಆಟೋ ಇಮ್ಯುನಿಟಿ ಈಸ್ ಒನ್ ಮೋರ್ ಥಿಂಗ್. ಆಟೋ ಇಮ್ಯುನಿಟಿ ಅಂತ ಹೇಳಿದ್ದೆ ನಾನು, ಸೆಲ್ಫ್ ಮತ್ತು ನಾನ್ ಸೆಲ್ಫ್ಗೆ ರೆಕಗ್ನಿಷನ್ ಮಾಡದೇ ಇರುವಾಗ ಬಾಡಿ, ಅದಕ್ಕೆ ಆಟೋ ಇಮ್ಯುನಿಟಿ ಅಂತ ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ. ಸೊ ಹೈಯರ್ ವರ್ಟಿಬ್ರೇಟ್ಸಲ್ಲಿ ಮಾತ್ರ ಇರುವಂಥದ್ದು, ಇವಾಲ್ವ್ ಆಗಿ ಇರುವಂಥ ಪ್ರಾಸೆಸ್ ಇದು. ಎಬಿಲಿಟಿ ಟು ಡಿಫ್ರೆನ್ಶಿಯೇಟ್ ಫಾರಿನ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್, ನಮ್ದೇನು ಹೊರಗಡೆ ಏನು ಅನ್ನೋದು ವಿ ಶುಡ್ ರಿಮೆಂಬರ್. ಬಾಡಿ ಶುಡ್ ನೋ. ಇಫ್ ಬಾಡಿ ಅಟ್ಯಾಕ್ಸ್ ದ ಸೆಲ್ಸ್, our own ಸೆಲ್ಸ್ನ ಅಟ್ಯಾಕ್ ಮಾಡಿದಾಗ ಆವಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುತ್ತೆ. ನಮ್ಮ ಓನ್ ಬಾಡಿ ಸೆಲ್ಸ್ ಡ್ಯಾಮೇಜ್ ಆಗೋದಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುತ್ತೆ. ಅದಕ್ಕೆ ತುಂಬ ಫೇಮಸ್ ಎಕ್ಸಾಂಪಲ್ ಬಂದು ರಿಮೆಟಾಯ್ಡ್ ಆರ್ಥರೈಟಿಸ್, ವಿಚ್ ಯು ಹ್ಯಾವ್ ಸೀನ್, ವಿಚ್ ಇಸ್ ಕಾಮನ್ ಅಮೌಂಗ್ಸ್ಟ್ ಪೀಪಲ್ ನೌ. ಸೊ ದೆನ್ ಇಮ್ಯೂನ್ ಸಿಸ್ಟಮಲ್ಲಿ ಯಾವ್ಯಾವುದೆಲ್ಲ ಸೆಲ್ಸ್ ಬರುತ್ತೆ ಅಂತ ನೋಡೋಣ. ಸೊ ಲಿಂಫಾಯ್ಡ್ ಆರ್ಗನ್ಸ್ ಇರುತ್ತೆ, ಕೆಲವು ಸೆಲ್ಸ್ ಇರುತ್ತೆ, ಕೆಲವು ಟಿಶ್ಯೂಸ್ ಇರುತ್ತೆ, ಆ್ಯಂಡ್ ಸಾಲ್ಯುಬಲ್ ಮಾಲಿಕ್ಯೂಲ್ಸ್, ಈ ಆ್ಯಂಟಿಬಾಡೀಸ್ ಇರುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ದಟ್ ಮೇಕ್ ದ ಇಮ್ಯೂನ್ ಸಿಸ್ಟಮ್ ಟುಗೆದರ್. ಸೊ ದೇ ಆಲ್ ಕೋಆರ್ಡಿನೇಟ್ ಆ್ಯಂಡ್ ವರ್ಕ್ ಟುಗೆದರ್ to be effective in responding against the foreign organisms. So lymphoid organs ಅಂದರೆ ಏನು ಅಂದರೆ, ಇಲ್ಲೇನಾಗುತ್ತೆ, ಲಿಂಫೋಸೈಟ್ಸ್ ಅಂತ ಇರುತ್ತೆ. ಇದು ಆರಿಜಿನ್ ಆ್ಯಂಡ್ ಮೆಚುರೇಷನ್, ಲಿಂಫೋಯ್ಡ್ ಆರ್ಗನ್ಸಲ್ಲಿ ಆರಿಜಿನ್, ಮೆಚುರೇಷನ್ ಆ್ಯಂಡ್ ಪ್ರಾಲಿಫರೇಷನ್ ಅಂದರೆ ಸೆಲ್ ಡಿವೈಡ್ ಆಗುವಂಥದ್ದು. ಲಿಂಫೋಸೈಟ್ಸು ಇಲ್ಲಿ ಆರಿಜಿನ್ ಆಗಿ ಪ್ರಾಲಿಫರೇಟ್ ಆಗಿ ಮೆಚ್ಯೂರ್ ಆಗುವಂಥ ಜಾಗಕ್ಕೆ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ಟೂ ಟೈಪ್ಸ್. ಒನ್ ಇಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಆ್ಯಂಡ್ ದ ಸೆಕೆಂಡ್ ಇಸ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೊ ಫಸ್ಟ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಬಂದು ಬೋನ್ ಮ್ಯಾರೋ ಆ್ಯಂಡ್ ಥೈಮಸ್ ಅದ ಎಕ್ಸಾಂಪಲ್. ಸೊ ಇಲ್ಲೇನಾಗುತ್ತೆ, ಇಮ್ಮೆಚ್ಯೂರ್ ಲಿಂಫೋಸೈಟ್ಸು ಆಂಟಿಜನ್ ಸೆನ್ಸಿಟಿವ್ ಲಿಂಫೋಸೈಟ್ಸ್ ಆಗಿ ಮೆಚ್ಯೂರ್ ಆಗುತ್ತೆ. ಸೊ ಇಲ್ಲಿ ಹೇಳಿದೆ ನಾನು ಮೆಚ್ಯೂರ್ ಆಗುತ್ತೆ ಇಲ್ಲಿ ಅಂತ. ಸೊ ಆಂಟಿಜನ್ ಸೆನ್ಸಿಟಿವಿಟಿ will be increased here. Then these antigen sensitive lymphocytes will migrate to the secondary lymphoid organs. So ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಸ್ಪ್ಲೀನ್ ಇರಬಹುದು, ದೆನ್ ಲಿಂಫ್ ನೋಟ್ಸ್ ಇರಬಹುದು, ಟಾನ್ಸಿಲ್ಸ್ ಇರಬಹುದು, ಪೇಯರ್ಸ್ ಪ್ಯಾಚಸ್ ಎಲ್ಲಿರುತ್ತೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ದೆನ್ ಅಪೆಂಡಿಕ್ಸ್, ಯು ನೋ ರೈಟ್, ಟಾನ್ಸಿಲೈಟಿಸ್ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಇಲ್ಲಿ ಗಂಟ್ಲಲ್ಲಿ ಇಫ್ ಯು ಸ್ವ್ಯಾಲೋ ಯುವರ್ ಸಲೈವಾ ಯು ವಿಲ್ ಫೀಲ್ ಅ ಕೈಂಡ್ ಆಫ್ ಇನ್ಫ್ಲಮೇಷನ್ ಇಲ್ಲಿ. ಸೊ ಟಾನ್ಸಿಲೈಟಿಸ್, ವೈ ದಟ್ itis, if you see this word itis in any of the biology, that means it's inflammation anta. I'll explain this during NEET classes. So idu inflammation anta. So secondary lymphoid organs alli higilla agutte. So after this maturation it will go to secondary lymphoid organs. Secondary lymphoid organs example ide yen agutte illi secondary lymphoid organs andre idu antigen jothe interact madodakke these are the sites where the antigen ಅಂದರೆ ಫಾರಿನ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಏನೆಲ್ಲ ಲಿಂಫೋಸೈಟ್ಸ್ ಆಂಟಿಜನ್ ಸ್ಪೆಸಿಫಿಕ್ ಆಯಿತೋ ಅದು ಇಲ್ಲಿ ಹೋಗಿ ಅದ್ರ ಜೊತೆ ಫೈಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಟ್ರೈನ್ಡ್ ದ ಬೋನ್ ಮ್ಯಾರೋ ಆ್ಯಂಡ್ ಥೈಮಸ್ ಹ್ಯಾಸ್ ಟ್ರೈನ್ಡ್ ದ ಲಿಂಫೋಸೈಟ್ಸ್ ಟು ಫೈಟ್ ಅಗೇನ್ಸ್ಟ್ ದ ಆಂಟಿಜನ್ಸ್ ವಿಚ್ ಹ್ಯಾಪನ್ಸ್ ಇನ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಬೋನ್ ಮ್ಯಾರೋ ಏನು ಮೇಜರ್ ಲಿಂಫಾಯ್ಡ್ ಆರ್ಗನ್ನು ನಮ್ಮಲ್ಲಿ. ಸೊ ಥೈಮಸ್ ಅಲ್ಲ. ಸೊ ಬೋನ್ ಮ್ಯಾರೋ ಇಸ್ ಅ ಮೇಜರ್ ಲಿಂಫಾಯ್ಡ್ ಆರ್ಗನ್ ವೇರ್ ದ ಮೆಜಾರಿಟಿ ಆಫ್ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್. ದೆನ್ ಸ್ಪ್ಲೀನ್ ಬಗ್ಗೆ ಕೇಳಿರ್ತೀರಾ. ಇಟ್ಸ್ ಅ ಸೆಕೆಂಡರಿ ಲಿಂಫಾಯ್ಡ್ organ which is called as graveyard of RBC. So just for knowing sake know this. It question kelonta chances tumba kadime. Then lymph nodes ಏನಂದ್ರೆ ಅದು node ಅಂದ್ರೆ anything lymphatic vessels ಇರುತ್ತೆ. node is something ಈ ತರ ಗಂಟು ತರ ಇರುವಂತದಕ್ಕೆ lymph node, not kind of structure is called as node. So this node usually it will trap the microorganisms and it will try to kill that. Then mucosal associated lymphoid tissue ಅಂತ ಹೇಳ್ತಾರೆ, ಮಾಲ್ಟ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಕಾಂಪ್ಲೆಕ್ಸ್ ಥಿಂಗ್. ಇದ್ರ ನೆಕ್ಸ್ಟ್ ಫಂಕ್ಷನ್ಸ್ ಎಲ್ಲ ಬೇಡ. ಏನು ಇದು ಮಾಡುತ್ತೆ ಅಂದರೆ ಇಟ್ಸ್ ಎ ಲಿಂಫಾಯ್ಡ್ ಟಿಶ್ಯೂ ವಿತ್ ಇನ್ ದ ಮೇಜರ್ ಟ್ರ್ಯಾಕ್ಸ್. ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಇರಬಹುದು, ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇರಬಹುದು, ಅಥವಾ ಯೂರೋಜೆನೈಟಲ್ ಟ್ರ್ಯಾಕ್ ಇರಬಹುದು. ಇಲ್ಲಿ ಮಾಲ್ಟ್ ಅನ್ನುವಂಥ ಲಿಂಫಾಯ್ಡ್ ಟಿಶ್ಯೂಸ್ ಇರುತ್ತೆ. ದಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ attacking microbes if any microbes attack a system. Okay na. So then coming to two major diseases barutte or collection of disease idu this AIDS. So tumbane janakke affect aagta iruವಂತದ್ದು silent killer. So socially ಇದನ್ನ ತುಂಬಾ ಇದು ಮಾಡ್ತಾರೆ, taboo ಅಂತ ಕರೆಯುವಂತದ್ದು. But it's not. So we have to discuss about this. One is acquired immunodeficiency syndrome. So wherever you see this word syndrome, it's just collection of diseases and collection of symptoms. Collection of diseases and symptoms is called as syndrome. So ಅದಕ್ಕೆ syndrome ಅಂತ ಹೇಳ್ತಾರೆ. ಇದು ಫಸ್ಟ್ ನಾವು ಡಿಟೆಕ್ಟ್ ಮಾಡಿದ್ದು 1981
Then causative organism ಬಂದು human immunodeficiency virus. The name itself says ಈ virus attack ಆದಾಗ immunodeficiency ಬರುತ್ತೆ. Deficiency is something which lacks, right? So human deficiency virus ಇಂದ ಬರುತ್ತೆ. And retrovirus, retro ಅಂತ ಎಲ್ಲೇ ಕೇಳಿದಾಗನೂ RNA will be its genetic material. Retro in biology means RNA is the genetic material. Retrovirus ಅಂದಾಗ RNA will be genetic material. ಇದು transmission ಹೇಗಾಗುತ್ತೆ ಅಂದರೆ sexual contact with infected person. So those who have multiple sexual partners ಅವ್ರಿಗೆ ಗೊತ್ತಿರೋದಿಲ್ಲ. So this disease will be easily infected. And those who use drug abuse ಮಾಡುವಂತಹ ಜನರಿಗೆ ಇಂಟ್ರಾವೀನಸ್ ಅಂದರೆ ವೇನ್ಸ್ಗೆ ಅವರು ಇಂಜೆಕ್ಟ್ ಮಾಡ್ಕೊಳ್ತಾರೆ ಡ್ರಗ್ಸನ್ನು. ಅಂಥ ಸಿಲಿಂಡರ್ಸನ್ನು ಮಲ್ಟಿಪಲ್ ಪೀಪಲ್ ಇಫ್ ದೇ ಯೂಸ್ ದ ಸೇಮ್ ಥಿಂಗ್, ಇಫ್ ದೇ ಆರ್ ಇನ್ಫೆಕ್ಟೆಡ್ ವಿತ್ ದಿಸ್ ಡಿಸೀಸ್, ಆಬ್ವಿಯಸ್ಲಿ ಅದರ್ ಪೀಪಲ್ ವಿಲ್ ಆಲ್ಸೋ ಬಿ ಇನ್ಫೆಕ್ಟೆಡ್ ವಿತ್ ದಿಸ್ ಡಿಸೀಸ್. ಆ್ಯಂಡ್ ಬ್ಲಡ್ ಕಂಟ್ಯಾಮಿನೇಷನ್ ಆಗಿರುತ್ತೆ. ಯಾರೋ ಒಂದು ಹಾಸ್ಪಿಟಲ್ಸಲ್ಲಿರಬಹುದು ಡಿಸ್ಪೋಸಬಲ್ ನೀಡಲ್ಸ್ನ ಯೂಸ್ ಮಾಡ್ತಿರಲ್ಲ, ದೋಸ್ ಹು ಹ್ಯಾವ್ ಆಲ್ರೆಡಿ ಹ್ಯಾವ್ ದಿಸ್ ಡಿಸೀಸ್, ಇಫ್ ದಟ್ ಈಸ್ ಯೂಸ್ಡ್ ಅವಾಗ ಆಗುತ್ತೆ. ಆ್ಯಂಡ್ ಇನ್ಫೆಕ್ಟೆಡ್ ನೀಡಲ್ಸ್ ಹೇಳಿದೆ ಇವಾಗ. ಆ್ಯಂಡ್ ಇನ್ಫೆಕ್ಟೆಡ್ ಮದರ್ ಇಸ್ ಇನ್ಫೆಕ್ಟೆಡ್ ಅವ್ರ ಪ್ಲಾಸೆಂಟಾ ಇಂದ ಈ ಆರ್ಗನಿಸಮ್ ಹೋಗಿ ಚೈಲ್ಡ್ಗೂ ಹೋಗುತ್ತೆ. ಸೊ ಚೈಲ್ಡ್ ವಿಲ್ ಆಲ್ಸೋ ಬಿ ಅಫೆಕ್ಟೆಡ್. ಆ್ಯಂಡ್ ಹೇಗೆ ಟ್ರಾನ್ಸ್ಮಿಷನ್ ಆಗಲ್ಲ ಅಂದರೆ ಸುಮ್ಮನೆ ಫಿಸಿಕಲ್ ಕಾಂಟ್ಯಾಕ್ಟ್ ಹೀಗೆ ಸುಮ್ಮನೆ ಟಚ್ ಮಾಡಿದಾಗ ಅಥವಾ ಅವ್ರು ಯೂಸ್ ಮಾಡಿರೋಂಥ ಯುಟೆನ್ಸಿಲ್ಸನ್ನು ಕ್ಲೋತ್ಸನ್ನು ಟಚ್ ಮಾಡಿದಾಗ ಆಗೋಂಥದ್ದಲ್ಲ ಇದು ಟ್ರಾನ್ಸ್ಮಿಷನ್ನು. ಯುಟೆನ್ಸಿಲ್ಸ್ ಕ್ಲೋತ್ಸ್ ಯಾವ್ದ್ರಿಂದನೂ ಆಗಲ್ಲ. ದರ್ ಇಸ್ ಅ ಮಿಸ್ಕನ್ಸೆಪ್ಷನ್, ಯು ಕ್ಯಾನ್ ಶೇರ್ ಫುಡ್ ಆ್ಯಂಡ್ ಕಾಂಟ್ ಈಟ್ ವಿತ್ ದ ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ವಿತ್ HIV ಅಂತ. ಇಟ್ಸ್ ನಾಟ್ ಟ್ರೂ. ಆ್ಯಕ್ಚುಲಿ ಯು ಕ್ಯಾನ್ ಸಿಟ್ ಅಂಡ್ ಈಟ್ ವಿತ್ ಪೀಪಲ್ who are HIV positive as well. It's not affected that way. Only body fluids transmit ಆಗಬೇಕು, that is blood considerable amount ಅಲ್ಲಿ ಆದಾಗ ಮಾತ್ರ it is transmit ಆಗುತ್ತೆ. Then window period ಅಂತ ಒಂದು ಪದ ಬರುತ್ತೆ. Window period is just the appearance of first symptom after the infection. ಅಂದರೆ ಇನ್ಫೆಕ್ಷನ್ ಇಂದ ಫಸ್ಟ್ ಸಿಂಪ್ಟಮ್ ತೋರಿಸೋದಕ್ಕೆ ಎಷ್ಟು ಟೈಮ್ ಬೇಕೋ ಅದಕ್ಕೆ ವಿಂಡೋ ಪೀರಿಯಡ್ ಅಂತ ಕರಿತೇವೆ. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅವ್ರ ವಿಂಡೋ ಪೀರಿಯಡ್ ಅಂತ. ಸೊ ಇದು ಮಂತ್ಸಿಂದ ಇಯರ್ಸ್ ತನಕ ಆಗಬಹುದು. ಕೆಲವ್ರಿಗೆ ಇನ್ಫೆಕ್ಟ್ ಆಗಿಬಿಟ್ಟಿರುತ್ತೆ, ಬಟ್ ಅದು ಎಷ್ಟು ಇಯರ್ಸ್ಗಳ ತನಕ ಅದು ತೋರಿಸೋದೇ ಇಲ್ಲ ಸಿಂಪ್ಟಮು. ಇಟ್ ಕುಡ್ ಬಿ 5 to 10 years ಆಲ್ಸೋ. ಇಟ್ಸ್ ವೆರಿ ಸ್ಕೇರಿ. ಸೊ ಅದಕ್ಕೆ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಹೇಗೆ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಮಕ್ಕಳೇ. ಇದು ಬರುತ್ತೆ 5 marksಗೆ ಯೂಶಲಿ. ಇದನ್ನು ಪ್ರಾಕ್ಟೀಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ಇಟ್ಸ್ ಸಿಂಪಲ್ ಆಲ್ಸೋ. ಐ ಎಕ್ಸ್ಪ್ಲೇನ್ ಇಟ್. ಏನಂದರೆ ವೈರಸ್ ಹೋಗ್ಬಿಟ್ಟು ಮ್ಯಾಕ್ರೋಫೀಜಸ್ಗೆ ಫಸ್ಟ್ ಎಫೆಕ್ಟ್ ಮಾಡುತ್ತೆ. ನಾನು ಹೇಳಿದೆ RNA ಜೀನೋಮ್ ಇರುತ್ತೆ ಅಂತ. ಆ್ಯಂಡ್ RNA ಜೀನೋಮು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅನ್ನೋಂಥ ಒಂದು ಎನ್ಸೈಮನ್ನು ಯೂಸ್ ಮಾಡಿಕೊಂಡು DNA ಆಗಿ ಕನ್ವರ್ಟ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಇಸ್ DNA to RNA, right? I have explained this in molecular basis of inheritance. Here, if RNA is used as a template and if DNA is produced, it's called as reverse transcription, and the enzyme used is reverse transcriptase. ಆ viral DNA host DNA ಜೊತೆ ಇನ್ಕಾರ್ಪೊರೇಟ್ ಆಗಿಬಿಟ್ಟು ಅದು ತುಂಬ HIV ವೈರಸನ್ನು, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಿಲ್ಲಿದೆ ನೋಡಿ. ರೆಟ್ರೋವೈರಸ್ ಏನಾಗುತ್ತೆ, ವೈರಲ್ RNA ಕೋರ್ ಇದೆ, ವೈರಲ್ ಪ್ರೋಟೀನ್ ಕೊಟ್ಟಿದೆ, ಅದು ನಾರ್ಮಲ್ ಸೆಲ್ಗೆ ಹೋಗಿ ಇನ್ಫೆಕ್ಟ್ ಆಗುತ್ತೆ. ಇದು ಅನಿಮಲ್ ಸೆಲ್ಲು, ಈ ಬಾಕ್ಸು, ಇಲ್ಲಿ ಪ್ಲಾಸ್ಮಾ ಮೆಮ್ಬ್ರೇನ್, ಇದು ಔಟರ್ ಪ್ಲಾಸ್ಮಾ ಮೆಮ್ಬ್ರೇನ್. ಇದು ಹೋಗ್ಬಿಟ್ಟು ವೈರಲ್ DNA ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಜೊತೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸಿಂದ DNA ಮಾಡುತ್ತೆ. ಸೊ ಆ DNA ಏನಾಗುತ್ತೆ ಮತ್ತು ಸೆಲ್ ಒಳಗಡೆ ಹೋಗಿ ಇನ್ಕಾರ್ಪೊರೇಟ್ ಆಗೋಯ್ತು. ಇನ್ಕಾರ್ಪೊರೇಟ್ ಆಗಿ ನ್ಯೂ ವೈರಸ್ ವಿಚ್ ಹ್ಯಾಸ್ DNA ದಟ್ ವಿಲ್ ಬಿ synthesized inside the body. ಸೊ ಅದು ಏನಾಗುತ್ತೆ ಮತ್ತೆ ಆಚೆ ಬರುತ್ತೆ. ಆಚೆ ಬಂದು ಇಲ್ಲಿಂದ ಹೆಲ್ಪರ್ TH cells ಇಂದ ಅಟ್ಯಾಕ್ ಮಾಡುತ್ತೆ. ಸೊ ಹೆಲ್ಪರ್ T cells ಇಸ್ ಮೇಜರ್ ಸೆಲ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ HIV. ಸೊ ರಿಮೆಂಬರ್ ದಿಸ್, ಇದು ಕೇಳಬಹುದು MCQಸಲ್ಲೂ. ಆ ಹೆಲ್ಪರ್ T ಸೆಲ್ಸು ಕಡಿಮೆ ಆಗೋದಾಗ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮು ಏನಾಗುತ್ತೆ, ಇಮ್ಯೂನ್ ಡಿಫಿಷಿಯನ್ಸೀಸ್ ಕಾಸ್ ಆಗುತ್ತೆ. ಇಮ್ಯೂನ್ ಡಿಫಿಷಿಯನ್ಸೀಸ್ ಕಾಸ್ ಆದಾಗ ಫೀವರ್, ಡಯರಿಯಾ, ವೆಯ್ಟ್ ಲಾಸ್ ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಆ್ಯಂಡ್ ಬಾಡಿ ವಿಲ್ ಬಿ ವೆನ್ ದ ಬಾಡಿ ಇಸ್ ವೀಕ್ ಏನಾಗುತ್ತೆ, ಬೇರೆ ಆರ್ಗ್ಯಾನಿಸಮ್ ಇನ್ಫೆಕ್ಷನ್ಸ್ಗೂ ಬಾಡಿ ಸಸೆಪ್ಟಬಲ್ ಆಗೋಗುತ್ತೆ. ಆವಾಗ ಮೈಕೋಬ್ಯಾಕ್ಟೀರಿಯಮ್ ಇನ್ಫೆಕ್ಷನ್ಸ್ ಇರ್ಬೋದು, ಕೆಲವು ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ವೈರಸ್ ಇನ್ಫೆಕ್ಷನ್ಸ್ ಇರ್ಬೋದು, ಜಾಸ್ತಿ ಆಗುತ್ತೆ ಸಿನ್ಸ್ ದ ಬಾಡಿ ಇಸ್ ಇಮ್ಯೂನ್ ಡಿಫಿಷಿಯಂಟ್. ಸೊ ಇದನ್ನು, ಈ ಲೂಪ್ ಹೋಲ್ನ ಯೂಸ್ ಮಾಡಿಕೊಂಡು ಈಗೇನಾಯಿತು, ಇಲ್ಲಿ ಕಲೆಕ್ಷನ್ ಆಫ್ ಡಿಸೀಸಸ್ ಬಂತು because of the immune deficiency. That's why it's called as acquired. It's not present since birth. ಇದನ್ನು ನಾವೇ ನಮ್ಮ ಜೀವನದಲ್ಲಿ ತಗೊಂಡಿರೋಂಥ ಅಕ್ವೈರ್ ಮಾಡ್ಕೊಂಡಿರೋಂಥದ್ದು ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ದ ನೇಮ್ ಇಟ್ ಸೆಲ್ಫ್ ಡಿಕೋಡ್ಸ್ ಎವ್ರಿಥಿಂಗ್ ಇನ್ ಬಯಾಲಜಿ. ಸೊ ಇದಕ್ಕೆ ಈ ಥರ ಡಿಸಾರ್ಡರ್ಸು ಬರುತ್ತೆ. ಅದಕ್ಕೆ ಏಡ್ಸ್ ಪೇಷಂಟ್ಸ್ಗಿರ್ಬೋದು, HIV ಪಾಸಿಟಿವ್ ಪೇಷಂಟ್ಸ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಮಲ್ಟಿಪಲ್ ಡಿಸಾರ್ಡರ್ಸ್.
ದೆನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಏನಂದರೆ ಇದಕ್ಕೆ ತುಂಬ ಫೇಮಸ್ಸು ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಎಲೈಸಾ ಅಂತ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ಸಿಂದ ಆಗೋಂಥ ಟೆಸ್ಟ್ ಇದು ಪ್ರಿನ್ಸಿಪಲ್ ಮೇಲೆ. ಸೊ ಟ್ರೀಟ್ಮೆಂಟ್ ಇದಕ್ಕೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕೊಡ್ತಾರೆ. ಬಟ್ ಇವೆನ್ಚುಲಿ ಏನಾಗುತ್ತೆ, ತುಂಬ ಸಿಮ್ಟಮ್ಸು ಡಿಸಾರ್ಡರ್ಸು ಸೇರಿಕೊಂಡು ಡೆತ್ ಈಸ್ ಇನ್ಎವಿಟಬಲ್ ಫಾರ್ ದೀಸ್ ಪೀಪಲ್. ಸೊ ಪ್ರಿವೆನ್ಷನ್ ಏನಂದರೆ ಇದಕ್ಕೆ ಕ್ಯೂರ್ ಇಲ್ಲ. ಸೊ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಮೆಡಿಸಿನ್. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ, ಮತ್ತು NGOs ಇದೆ ವಿಚ್ ವಿಲ್ ವರ್ಕ್ ಅಪಾನ್ ಕ್ರಿಯೇಟಿಂಗ್ ಅವೇರ್ನೆಸ್, ಮತ್ತು they'll screen blood transfusion before transmitting it to patients, and they'll sterilize and dispose needles in syringes use ಮಾಡೋದನ್ನ ನಾವು ಪ್ರಮೋಟ್ ಮಾಡ್ತಾರೆ. ಮತ್ತು ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಡಮ್ಸ್ ಟು ಅವಾಯ್ಡ್ ಸೇಫರ್ ಸೆಕ್ಸ್, ಟ್ರಾನ್ಸ್ಮಿಟ್ ಆಗದೇ ಇರೋ ಥರ ಪ್ರಿವೆಂಟ್ ಮಾಡೋದಕ್ಕೆ ಮಾಡ್ತಾರೆ. ಮತ್ತು ಡ್ರಗ್ ಅಬ್ಯೂಸನ್ನು ತುಂಬ ಕಂಟ್ರೋಲ್ ಮಾಡ್ತಾರೆ. ಇಟ್ ಹ್ಯಾಸ್ ಅದರ್ ಇಶ್ಯೂಸ್ ಆಲ್ಸೋ. ಸೊ ಡ್ರಗ್ ಅಬ್ಯೂಸನ್ನು ಕಂಟ್ರೋಲ್ ಮಾಡ್ತಾರೆ. ದೆನ್ ಪ್ರಮೋಟಿಂಗ್ ರೆಗ್ಯುಲರ್ ಚೆಕಪ್ಸ್ ಫಾರ್ HIV ಸಸೆಪ್ಟಬಲ್ ಪೇಷಂಟ್ಸ್. ಇದನ್ನು ರೆಗ್ಯುಲರ್ ಚೆಕಪ್ಸನ್ನು ಕೆಲವರು ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಲೈಕ್ ಪ್ರಾಸ್ಟಿಟ್ಯೂಟ್ಸ್ ಆರ್ ಅದರ್ ಪೀಪಲ್ ಹೂ ಆರ್ ಸೆಕ್ಸ್ ವರ್ಕರ್ಸ್. ಸೊ ದೀಸ್ ಪೀಪಲ್ ವಿಲ್ ಬಿ ಸಸೆಪ್ಟಬಲ್ ಟು ದಿಸ್ ಪರ್ಟಿಕ್ಯುಲರ್ ಡಿಸಾರ್ಡರ್ ಸಿನ್ಸ್ ದೇ ಹ್ಯಾವ್ ಮಲ್ಟಿಪಲ್ ಸೆಕ್ಷುಯಲ್ ಪಾರ್ಟ್ನರ್. ಇವರೆಲ್ಲರೂ ಸಸೆಪ್ಟಬಲ್ ಇರೋಂತಹ ಇಂಡಿವಿಜುವಲ್ಸ್ಗೆ ಇದನ್ನು ಅಡ್ವೊಕೇಟ್ ಮಾಡಬೇಕು. ಸೊ in these ways you can actually prevent this particular disorder. Then cancer is one more major cause of death. It is a silent killer. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಕ್ಯಾನ್ಸರ್ ಇದೆ ಅಂತಲೇ ಗೊತ್ತಿರಲ್ಲ, ಆ್ಯಂಡ್ ಹೌ ಇಟ್ ಈಸ್ ಏನು ಅಂತಲೂ ಗೊತ್ತಿರಲ್ಲ. ಇದು ಸೈಲೆಂಟ್ ಕಿಲ್ಲರ್ ಆ್ಯಕ್ಚುಲಿ, ಒನ್ ಆಫ್ ದ ಸೈಲೆಂಟ್ ಕಿಲ್ಲರ್ ಅಲಾಂಗ್ ವಿತ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆ್ಯಂಡ್ ಯುವರ್ ಡಯಾಬಿಟಿಸ್ ಮೆಲಿಟಸ್ ಆ್ಯಕ್ಚುಲಿ. ಸೊ ಕ್ಯಾನ್ಸರ್ ಅಂದರೆ ಏನು, ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್ ಅಂದರೆ ಇಟ್ಸ್ ಜಸ್ಟ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್. ಸೊ ಸೆಲ್ division is usually regulated. You know that if cell division goes haywire, if it's uncontrolled, unregulated, then it will regulatory mechanism break adaga adu cancer agi turn agutte. So contact inhibition is one of the principle of any cell division, right? So when cell goes and contacts the other cell, usually the cell division should stop there. But here in cancer cells, there will be no stoppage of cell division. So because of this no contact inhibition, cell division continuous agbittu these cells are called as tumor cells. Tumor cells agi idagutte. So tumor is of two types. One is benign tumor and the other one is malignant tumor. Benign tumor is confined to one original location. Adu spread agalla, idrinda less damage agutte. Whereas malignant, the name itself says malignancy ಅಂದ್ರೆ ಅದು ಇನ್ನೊಂದು ಕಡೆ ಹೋಗಿ ಸ್ಪ್ರೆಡ್ ಆಗುತ್ತೆ ಮತ್ತೆ ತುಂಬ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಒಂದು ಸೆಲ್ಲು ಮ್ಯಾಲಿಗ್ನೆಂಟ್ ಟ್ಯೂಮರ್ ಇದ್ದು ಅದು ನಾರ್ಮಲ್ ಸೆಲ್ಗೆ ಕಾಂಟ್ಯಾಕ್ಟ್ ಆದಾಗ ಐ ಸೆಡ್ ದೆರ್ ವಿಲ್ ಬಿ ನೋ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಅದು ವೈರಲ್ ನ್ಯೂಟ್ರಿಯನ್ಸ್ ಏನಾಗುತ್ತೆ ಅಂದರೆ ಈ ನಾರ್ಮಲ್ ಸೆಲ್ಸಿ ಒಂದು ಕಡಿಮೆ ನ್ಯೂಟ್ರಿಯನ್ಸ್ ಇರುತ್ತೆ ಬಾಡಿಯಲ್ಲಿ. ಸೊ ಒಂದು ಸೆಲ್ ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇಫ್ ದರ್ ಇಸ್ ಮಲ್ಟಿಪಲ್ ಟ್ಯೂಮರ್ ಸೆಲ್ಸ್, ಎಲ್ಲ ವೈಟಲ್ ನ್ಯೂಟ್ರಿಯನ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಕಾಂಪಿಟೇಷನ್ ಬರುತ್ತೆ. ಸೊ ದೆರ್ ವಿಲ್ ಬಿ ಲೆಸ್ ವೈಟಲ್ ನ್ಯೂಟ್ರಿಯನ್ಸ್. ಅದು ನಾರ್ಮಲ್ ಸೆಲ್ಲನ್ನು ಕೂಡ ಕ್ಯಾನ್ಸರಸ್ ಸೆಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಪ್ರಾಸೆಸ್ ಆಫ್ ಮೈಗ್ರೇಷನ್ ಆಫ್ ಮ್ಯಾಲಿಗ್ನೆಂಟ್ ಟ್ಯೂಮರ್ to cancerous cell to form cancerous cell is called as metastasis. So try to use these kind of keywords as much as possible ಮಕ್ಕಳೇ. ಇದು ತುಂಬ ಇಂಪಾರ್ಟೆಂಟು. ಈ ಕೀವರ್ಡ್ಸ್ನ ನಾವು ಎಷ್ಟು ಯೂಸ್ ಮಾಡ್ತೀರಾ ಆನ್ಸರ್ ರೈಟಿಂಗಲ್ಲಿ ಅಷ್ಟು ನಿಮಗೆ ಮಾರ್ಕ್ಸ್ ಫೆಚ್ ಆಗುತ್ತೆ. ದೆನ್ ಕಾಸಸ್ ಬಂದುಬಿಟ್ಟು ಕಾರ್ಸಿನೋಜನ್ಸ್, ದೋಸ್ components which causes cancer is called as carcinogens. ಅದರಲ್ಲಿ ionizing radiations ಇದೆ, X-rays ಮತ್ತು gamma rays which are ionizing radiations, and non-ionizing radiations ಅಲ್ಲಿ UV rays ಬಂದು this will cause DNA damage in particular. ಸೊ ಇದೆಲ್ಲ carcinogens. ಸೊ ದೆನ್ oncogenic viruses ಇದೆ, ಕೆಲವು ವೈರಲ್ oncogenes ಬಂದು ಅದು ಕೂಡ ಈ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ದೆನ್ ಸಮ್ಟೈಮ್ಸ್ ಸೆಲ್ಯುಲರ್ ಆಂಕೋಜೀನ್ಸ್, ಪ್ರೋಟೋ ಆಂಕೋಜೀನ್ಸ್, ನಮ್ಮ ಸೆಲ್ಲಲ್ಲೇ ಕೆಲವು ಜೀನ್ಸು ಆ ಥರ ಆಗಿಬಿಟ್ಟು ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ವಿಚ್ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಕ್ಯಾನ್ಸರಸ್ ಸೆಲ್ಸ್. ಹೌ ವಿಲ್ ಯು ಡಿಟೆಕ್ಟ್ ದಿಸ್ ಕ್ಯಾನ್ಸರ್? ಹೇಗೆ ಅದನ್ನು ಡಯಾಗ್ನೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಯೋಪ್ಸಿ ಅಂದರೆ ಒಂದು ನಮ್ಮ ಸೆಲ್ಲಲ್ಲಿ, ನಮ್ಮ ಟಿಶ್ಯೂಲ್ಲಿ ಒಂದು ಸೆಲ್ಲನ್ನು ತೊಗೊಂಡು ಅದನ್ನು ವಿಲ್ ಡೈಸೆಕ್ಟ್ ಇಟ್ ಆ್ಯಂಡ್ ವಿಲ್ ಸಿ ಅಂಡರ್ ದ ಮೈಕ್ರೋಸ್ಕೋಪ್. ಆ್ಯಂಡ್ ಹಿಸ್ಟೋಪ್ಯಾಥೊಲಾಜಿಕಲ್ ಸ್ಟಡೀಸು, ಹಿಸ್ಟಾಲಜಿ ಅಂದರೆ ಸೆಲ್ಯುಲಾರ್ ಲೆವೆಲಲ್ಲಿ ಸ್ಟಡಿ ಮಾಡುವಂಥದ್ದು, ಅದನ್ನು ಮಾಡ್ತೀವಿ. ದೆನ್ ರೇಡಿಯೋಗ್ರಫಿ, ಎಕ್ಸ್ರೇ ಡಿಟೆಕ್ಷನ್. ರೇಡಿಯೋಗ್ರಫಿ
ಸಿ ಟಿ ಸ್ಕ್ಯಾನ್ ಮತ್ತು MRI ಇದೆಲ್ಲ ಬಂದುಬಿಟ್ಟು ಇಮೇಜಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ರೇಡಿಯೋಗ್ರಫಿಯಲ್ಲಿ ಏನಾಗುತ್ತೆ, ಎಕ್ಸ್ರೇಸನ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಸಿ ಟಿ ಸ್ಕ್ಯಾನರ್ಸ್ ಕಂಪ್ಯೂಟರ್ ಟೊಮೊಗ್ರಫಿ ಅಂತ, ಇಲ್ಲೂ ಕೂಡ ಎಕ್ಸ್ರೇಸನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನ ಯೂಸ್ ಮಾಡಿಕೊಂಡು, ನಾನ್ ಅಯನೈಸಿಂಗ್ ರೇಡಿಯೇಷನ್ನ ಯೂಸ್ ಮಾಡಿಕೊಂಡು 3D ಸ್ಟ್ರಕ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಲ್ ಇಸ್ ಯೂಶಲಿ ಟೇಕನ್ ಕಂಪ್ಯೂಟರೈಸ್ ಟೊಮೊಗ್ರಫಿಯಲ್ಲಿ ಮತ್ತು MRIಯಲ್ಲಿ. ಸೊ ಅವಾಗ ಎಲ್ಲಿ ಡಿಟೆಕ್ಷನ್ ಕ್ಯಾನ್ಸರಸ್ ಸೆಲ್ಸ್ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಇಫ್ ದರ್ ಇಸ್ ಟ್ಯೂಮರ್ ಗೊತ್ತಾಗುತ್ತೆ. ಆ್ಯಂಡ್ ಆಂಟಿಬಾಡೀಸ್ ಅಗೇನ್ಸ್ಟ್ ಕ್ಯಾನ್ಸರ್ ಸ್ಪೆಸಿಫಿಕ್ ಆಂಟಿಜೆನ್ಸ್, ದಟ್ ಇಸ್ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ, ಐ ಥಿಂಕ್ ಯು ಮೈಟ್ ಹ್ಯಾವ್ ಸ್ಟಡಿಡ್ ದಿಸ್. ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಜೀನ್ ಲೆವೆಲಲ್ಲಿ ELISA ಆ್ಯಂಡ್ PCR ಯೂಸ್ ಮಾಡಿ ದೇರ್ ಆಲ್ಸೋ ಯು ಕ್ಯಾನ್ ಡಿಟೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್. ಆ್ಯಂಡ್ ಟ್ರೀಟ್ಮೆಂಟ್ ಏನು ಅಂದರೆ, ಕೆಲವು ಟೈಮ್ಸಲ್ಲಿ ಇಫ್ ದ ಅರ್ಲಿ ಡಿಟೆಕ್ಷನ್ ಹ್ಯಾಪನ್ಸ್, ಸರ್ಜರಿಯಲ್ಲೇ ಆ ಟ್ಯೂಮರನ್ನು ರಿಮೂವ್ ಮಾಡಿಬಿಡ್ತಾರೆ. ಇನ್ನು ಕೆಲವು ಸಲ ಎಕ್ಸ್ರೇಸನ್ನು ಅಂದರೆ ರೇಡಿಯೇಷನ್ ಥೆರಪಿನ ಯೂಸ್ ಮಾಡಿ, ಎಕ್ಸ್ರೇಸನ್ನು ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಟ್ಯೂಮರ್ ಸೆಲ್ಸನ್ನು ಸಾಯಿಸ್ತಾರೆ. ದ ಥರ್ಡ್ ಇಸ್ ಇಮ್ಯುನೋಥೆರಪಿ, ವೇರ್ ಫ್ಯೂ ಸೆಲ್ ಡಿವಿಷನ್ನ ಸ್ಟಾಪ್ ಮಾಡೋದಕ್ಕಿರಬಹುದು ಅಥವಾ ಟ್ಯೂಮರ್ ಸೆಲ್ಸನ್ನು ಕಿಲ್ ಮಾಡೋದಕ್ಕಿರಬಹುದು ಕೆಲವು ಡ್ರಗ್ಸನ್ನು ಕೊಡ್ತಾರೆ. ಸಮ್ಟೈಮ್ಸ್ ದ ಕಾಂಬಿನೇಷನ್ ಆಫ್ ದೀಸ್ ಟು ವಿಲ್ ಆಲ್ಸೋ ವರ್ಕ್. ಆ್ಯಂಡ್ ಬಯಾಲಜಿಕಲ್ ರೆಸ್ಪಾನ್ಸ್ ಮಾಡಿಫೈಯರ್ಸ್ ಬಂದು ನಾನು ಹೇಳಿದೆ, ಆಲ್ ವೈರಲ್ ಡಿಸೀಸಸ್ ಇನ್ಫೆಕ್ಟೆಡ್ ವೈರಲ್ ಸೆಲ್ ಇನ್ಫೆಕ್ಟೆಡ್ ಸೆಲ್ಸ್ ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಏನು ಮಾಡುತ್ತೆ, ಇಂಟರ್ಫೆರೋನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಅದನ್ನು ಯೂಸ್ ಮಾಡಬಹುದು. ಸೊ ದೀಸ್ ಆರ್ ದ ಮೆಥಡ್ಸ್ ದಟ್ ಆರ್ ಯೂಸ್ ಟು ಡಯಾಗ್ನೈಸ್ ಆ್ಯಂಡ್ ಟ್ರೀಟ್ಮೆಂಟ್ ಕ್ಯಾನ್ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಕ್ಯಾನ್ಸರ್. ದೀಸ್ ಡೇಸ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ಕ್ರೀಸಿಂಗ್. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ದೆನ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್, ಇಲ್ಲಿ 3 ಡ್ರಗ್ಸ್ ಇದೆ ವಿಚ್ ಇಸ್ ಮೇಜರ್ಲಿ ಯೂಸ್ಡ್ ಫಾರ್ ಅಬ್ಯೂಸ್. ಇದರಿಂದ ಕ್ವೆಶನ್ಸ್ ಬಂದಿದೆ, ಸೊ ಐ ಹ್ಯಾವ್ ಟೇಕನ್ ದಿಸ್. ಇಲ್ಲಿ ಓಪಿಯಾಯ್ಡ್ಸ್ ಇರಬಹುದು, ಕ್ಯಾನಿಬಿನಾಯ್ಡ್ಸ್ ಇರಬಹುದು, ಕೋಕೋ ಆಲ್ಕಲಾಯ್ಡ್ಸ್ ಇರಬಹುದು. ಈ 3 ಡ್ರಗ್ಸನ್ನ, ಈ 3 ಕ್ಲಾಸ್ ಆಫ್ ಡ್ರಗ್ಸನ್ನ ತುಂಬ ಅಬ್ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಇಟ್ಸ್ ಫಾರ್ ಟೀನ್ಸ್ ಆ್ಯಂಡ್ ನಾಟ್ ಜಸ್ಟ್ ಫಾರ್ ಟೀನ್ಸ್, ಈವನ್ ಎಲ್ಡರ್ ಪೀಪಲ್ ವಿಲ್ ಆಲ್ಸೋ ಅಬ್ಯೂಸ್ ಡ್ರಗ್ಸ್. ಸೊ ಓಪಿಯಾಯ್ಡ್ಸ್ ಬಂದು ಸ್ಪೆಸಿಫಿಕ್, ಇದೆಲ್ಲ ಬಂದುಬಿಟ್ಟು ನೇಮ್ಸು ಬೇಸ್ಡ್ ಆನ್ ದ ರಿಸೆಪ್ಟರ್ಸ್ ಟು ವಿಚ್ ದೆ ಬೈಂಡ್, ಅದ್ರ ಮೇಲೆ ನೇಮ್ ಆಗಿರುವಂಥದ್ದು. ಇದು ಬಂದು ಓಪಿಯಾಯ್ಡ್ ರಿಸೆಪ್ಟರ್ಸ್ ಆಫ್ CNS ಆ್ಯಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಗೆ ಬೈಂಡ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದು ಹೆರಾನ್ ಯು ನೋ ಇಟ್ಸ್ ಡೈಅಸಿಟೈಲ್ ಮಾರ್ಫೈನ್ ಅಂತ. ಮಾರ್ಫೈನ್ ಇಸ್ ಆಲ್ಸೋ ಎ ಡ್ರಗ್. ಸೊ ಇದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ ಲೇಟೆಕ್ಸ್ ಆಫ್ ಪಾಪಿ ಸೀಡ್ಸ್. ಸೊ ಯು ನೀಡ್ ಟು ನೋ ದಿಸ್ ಪಾಪಿ ಸೀಡ್ಸ್ ಇಸ್ ಇಂಪಾರ್ಟೆಂಟ್ ಹಿಯರ್. ಇದನ್ನು ಕೇಳಬಹುದು ಕ್ವೆಶನ್ನು 2 ಮಾರ್ಕ್ಸ್ಗೆ. ಸೊ ಪೇಪರ್ಸ್ ಸೋಮಿಫೆರಮ್ ಅಂತ ಹೇಳ್ತಾರೆ, ಪೆಪಾವರ್ ಸೋಮ್ನಿಫೆರಮ್ ಅಂತ ಹೇಳ್ತಾರೆ. ಸೊ ಪಾಪಿ ಸೀಡ್ಸ್ ಲೇಟೆಕ್ಸಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇಟ್ ಆಕ್ಟ್ಸ್ ಆಸ್ ಡಿಪ್ರೆಸೆಂಟ್ ವಿಚ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್. ಸೊ ಇದು ಡಿಪ್ರೆಸ್ಡ್ ಆಗಿರ್ತಾರೆ ಇದನ್ನು ತಗೊಂಡಾಗ, ಮತ್ತು ಬಾಡಿ ಫಂಕ್ಷನ್ ಸ್ಲೋ ಮಾಡುತ್ತೆ. ಸೊ ದೆನ್ ಕಮಿಂಗ್ ಟು ಕೆನಾಬಿನಾಯ್ಡ್ಸ್ ರಿಸೆಪ್ಟರ್ಸ್ಗೆ ಇದು ಬೈಂಡ್ ಆಗೋದ್ರಿಂದ ಇದಕ್ಕೆ ಕೆನಾಬಿನಾಯ್ಡ್ಸ್ ಅಂತ ಹೇಳ್ತಾರೆ. ದೆನ್ ಇನ್ಫ್ಲೋರೆಸೆನ್ಸ್ ಆಫ್ ಕೆನಾಬಿಸ್ ಸೆಟೈವಾ ಇಂದ ಇದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟು. Naturally, that is how it is extracted. There are other ways of chemically synthesizing it also. Then leaves resins of cannabis in the marijuana, hashish, ಶರಾಜ್ ಆ್ಯಂಡ್ ಗಾಂಜಾ ಇದು ಎಲ್ಲನೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಆಲ್ ದೀಸ್ ಗ್ರೂಪ್ ಆಫ್ ಕೆನಾಬಿನಾಯ್ಡ್ಸ್ ಅಫೆಕ್ಟ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಇದು ಸ್ಲೋ ಆಗಿ ಇಟ್ ವಿಲ್ ಅಫೆಕ್ಟ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಆ್ಯಂಡ್ ಥರ್ಡ್ ಗ್ರೂಪ್ ಇಸ್ ಕೋಕೋವಾ ಆಲ್ಕಲಾಯ್ಡ್ಸ್ ಆರ್ ಕೊಕೇನ್. ಇದು ಬಂದ್ಬಿಟ್ಟು ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಸಿಗುವಂಥದ್ದು. ಎರಿಥ್ರೋ ಆಕ್ಸಿಲಮ್ ಕೊಕೋವಾ ಇಂದ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಇಟ್ ವಿಲ್ ಅಫೆಕ್ಟ್ ಡೋಪಮೈನ್ which is a neurotransmitter, and it will stimulate your central nervous system. So sense of euphoria ಅಂದರೆ extreme happiness ಕೊಡುವಂಥದ್ದಿರಬಹುದು, ಅಥವಾ ಇನ್ಕ್ರೀಸ್ಡ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್ ಕೊಡುವಂಥದ್ದಿರಬಹುದು. ಈ ಥರ ಒಂದು ಸಿಂಪ್ಟಮ್ಸನ್ನು ಕೊಡುತ್ತೆ. ಅದಕ್ಕೆ ಇದನ್ನು ತುಂಬ ಜನ ಅಬ್ಯೂಸ್ ಮಾಡ್ತಾರೆ. ಸೊ ಅದರ್ ದ್ಯಾನ್ ದೀಸ್ ಡ್ರಗ್ಸ್ ದೇರ್ ಆರ್ ಅದರ್ ಡ್ರಗ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಯೂಸ್ಫುಲ್ ಪರ್ಪಸಸ್. ಇಟ್ ಕುಡ್ ಬಿ ಬಾರ್ಬಿಟರೇಟ್ಸ್, ಇಟ್ ಕುಡ್ ಬಿ ಆಂಫಿಟಮೈನ್ಸ್ ಆ್ಯಂಡ್ ಬೆನ್ಝೋಡೈಅಜಿಪಿನ್ಸ್ ಇರಬಹುದು, ಮಾರ್ಫಿನ್ ಇರಬಹುದು. ಇದನ್ನೆಲ್ಲನೂ ಪೇನ್ ಕಿಲ್ಲರ್ ಆಗಿರಬಹುದು, ಅಥವಾ ಕೆಲವ್ರಿಗೆ ಇಲ್ನೆಸ್ ಇರಬಹುದು, ಅಥವಾ ಸೈಕಿಯಾಟ್ರಿಕ್ ಡಿಪ್ರೆಷನ್ಸ್ ಇರಬಹುದು, ಇನ್ಸೋಮ್ನಿಯಾ ಇರಬಹುದು. ಈ ಥರದ್ದೆಲ್ಲ ಕೊಡ್ತಾರೆ. ಸೊ ವಾಟ್ ಎವರ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಡಿಸ್ಕಸ್ ಸೋ ಫಾರ್, ಇದು ಎಕ್ಸಾಮ್ ಓರಿಯೆಂಟೆಡ್ಡು. ಇದ್ರಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ. ಇದನ್ನು ಯಾರೂ ಬಿಡಬೇಡಿ. ಒಂದ್ಸಲ ಒನ್ ಶಾಟ್ಸ್ ನೋಡ್ಕೊಂಡು ಹೋಗಿ. ಯು ಕ್ಯಾನ್ ಈಸಿಲಿ ಸ್ಕೋರ್ 70 out of 70. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಇವಾಗ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಮಕ್ಕಳೇ. ನೆಕ್ಸ್ಟ್ ಟಾಪಿಕ್ ಏನು ಬೇಕು ಅಂತ ಹೇಳಿ, ಪ್ರಾಬಲಿ ಐ ವಿಲ್ ಬಿ ಡೂಯಿಂಗ್ ಸೆಕ್ಷುವಲ್ reproduction in flowering plants and then human reproduction. So these are the must read topics. So let's cover all of it. So thank you for watching.